ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹರಿವಾಲ್. So all are welcome to this evening discourse on the Bhagavad Gita ಯಥಾತಥಂ. ಸೊ ಇವತ್ತು ನಾವು ಭಗವದ್ಗೀತಾ ಯಥಾತಥಮಲ್ಲಿ ಅಧ್ಯಾಯ 4 ಯಥಾರೂಪ, ಭಗವದ್ಗೀತಾ ಯಥಾರೂಪದಲ್ಲಿ ಅಧ್ಯಾಯ 4 ಶ್ಲೋಕ ಸಂಖ್ಯೆ 34 ಇದನ್ನು ನಾವು ಓದ್ಕೊಳ್ಳೋಣ. ಬೋರ್ಡಲ್ಲಿ ಎಲ್ಲರೂ ಕಾಣಿಸ್ತಾ ಇದೆಯಲ್ಲ ಶ್ಲೋಕ? ಏನಾರು ಹೇಳ್ತಾರೆ ನನ್ನ ಮಾತು ತದ್ವಿದ್ಧಿ ಪ್ರಣಿಪಾತೇನ, ರಿಪೀಟ್ ಮಾಡಿ. ತದ್ವಿದ್ಧಿ ಪ್ರಣಿಪಾತೇನ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷಂತಿ ತೇ ಜ್ಞಾನಂ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಜ್ಞಾನಿನಃ ತತ್ವದರ್ಶಿನಃ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ರಿಪೀಟ್ ಮಾಡ್ರಿ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇವ ಸೇವಯಾ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಜ್ಞಾನಿನಃ ತತ್ವದರ್ಶಿನಃ. ಮಾತಾಜಿರಿ ಅವರ ಹೇಳ್ರಿ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಶಬ್ದ ಪರಿಪದಾರ್ಥ. ತದ್ ವಿವಿಧ ಯಜ್ಞಗಳ ಆ ಜ್ಞಾನವನ್ನು ವಿಧಿ ತಿಳಿಯಲು ಪ್ರಯತ್ನಿಸು. ಪ್ರಣಿಪಾತೇನ ಗುರುಗಳ ಬಳಿಗೆ ಹೋಗಿ. ಪರಿಪ್ರಶ್ನೇನ ವಿನಯಪೂರ್ವಕ ವಿಚಾರಣೆಗಳಿಂದ. ಸೇವೆಯ ಸೇವೆಯನ್ನು ಸಲ್ಲಿಸುವುದರಿಂದ. ಉಪದೇಕ್ಷಂತಿ ಅವರು ದೀಕ್ಷೆ ನೀಡುವರು. ತೇ ನಿನಗೆ ಜ್ಞಾನಂ ಜ್ಞಾನದಲ್ಲಿ. ಜ್ಞಾನಿನಃ ಆತ್ಮ ಸಾಕ್ಷಾತ್ಕಾರಿಗಳು. ತತ್ವ ಸತ್ಯದ. ದರ್ಶನಃ ದೃಷ್ಟಾರರು. ಅನುವಾದ ಮತ್ತು ಭಾವಾರ್ಥ ಅಭಯ ಶರಣರವಿಂದ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದವರಿಂದ. ಜಯ ಶ್ರೀಲ ಪ್ರಭುಪಾದ ಕಿ. ಅನುವಾದ: ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು. ನಮ್ರನಾಗಿ ಅವರಿಗೆ ಪ್ರಶ್ನೆಯನ್ನು ಮಾಡು, ಅವರಿಗೆ ಸೇವೆ ಮಾಡು.
ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ. ಆದುದರಿಂದ ಅವರು ನಿನಗೆ ಜ್ಞಾನ ಉಪದೇಶ ಮಾಡಬಲ್ಲರು. ಭಾವಾರ್ಥ: ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಾರ್ಗವು ನಿಶ್ಚಯವಾಗಿಯೂ ಕಠಿಣವಾದದ್ದು. ಆದುದರಿಂದ ಭಗವಂತನಿಂದಲೇ ಬಂದ ಗುರುಪರಂಪರೆಯಲ್ಲಿನ ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗುವಂತೆ ಭಗವಂತನು ಬುದ್ಧಿವಾದ ಹೇಳುತ್ತಾನೆ. ಈ ಗುರುಪರಂಪರೆಯ ತತ್ವವನ್ನು ಅನುಸರಿಸದೆ ಯಾರೂ ನಿಜವಾಗಿಯೂ ಗುರುವಾಗಲು ಸಾಧ್ಯವಿಲ್ಲ. ಭಗವಂತನೇ ಪ್ರಪ್ರಥಮ ಗುರು. ಈ ಪರಂಪರೆಯಲ್ಲಿ ಬಂದವನು ಭಗವಂತನ ಸಂದೇಶವನ್ನು ತನ್ನ ಶಿಷ್ಯನಿಗೆ ಯಥಾವತ್ತಾಗಿ ಹೇಳಿಕೊಡಬಲ್ಲ. ಸೋಗು ಹಾಕುವ ಮೂರ್ಖರು ಮಾಡುವಂತೆ ತನ್ನ ಪ್ರತಿಕ್ರಿಯೆಯನ್ನು ತಾನೇ ಸೃಷ್ಟಿಸಿಕೊಂಡು ಯಾರೂ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಸಾಧಿಸಲು ಸಾಧ್ಯವಿಲ್ಲ. ಭಾಗವತವು 6.3.19ರಲ್ಲಿ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ ಎಂದರೆ ಧರ್ಮ ಮಾರ್ಗವನ್ನು ಭಗವಂತನೇ ನೇರವಾಗಿ ತೋರಿಸಿಕೊಡುತ್ತಾನೆ ಎಂದು ಹೇಳುತ್ತದೆ. ಆದ್ದರಿಂದ ಊಹಾತ್ಮಕ ಚಿಂತನೆಗಳಾಗಲಿ ಒಣವಾದಗಳಾಗಲಿ ಮನುಷ್ಯನನ್ನು ಸರಿಯಾದ ದಾರಿಗೆ ಕರೆದೊಯ್ಯಲಾರವು. ವಿದ್ಯಾಗ್ರಂಥಗಳನ್ನು ಸ್ವತಂತ್ರವಾಗಿ ಅಭ್ಯಾಸ ಮಾಡಿಯೂ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಿಲ್ಲ. ಈ ಜ್ಞಾನವನ್ನು ಪಡೆದುಕೊಳ್ಳಲು ಅದು ನಿಜವಾದ ಗುರುವಿನ ಬಳಿಗೆ ಹೋಗಬೇಕಾಗುತ್ತದೆ. ಅಂತಹ ಗುರುವಿಗೆ ಸಂಪೂರ್ಣವಾಗಿ ಶರಣಾಗಬೇಕು. ಶಿಷ್ಯನು ಒಣಪ್ರತಿಷ್ಠೆ ಇಲ್ಲದೆ ಸಾಮಾನ್ಯ ದಾಸನಂತೆ ಗುರುವಿನ ಸೇವೆ ಮಾಡಬೇಕು. ಆತ್ಮ ಸಾಕ್ಷಾತ್ಕಾರ ಪಡೆದ ಗುರುವಿನ ತೃಪ್ತಿಯೇ ಆಧ್ಯಾತ್ಮಿಕ ಬದುಕಿನ ಪ್ರಗತಿಯ ಗುಟ್ಟು. ಆಧ್ಯಾತ್ಮಿಕ ಅರಿವಿಗೆ ಪ್ರಶ್ನಿಸುವುದು ಮತ್ತು ವಿಧೇಯತೆಗಳೆರಡೂ ಇರಬೇಕು. ವಿಧೇಯತೆ ಮತ್ತು ಸೇವೆಗಳಿಲ್ಲದಿದ್ದರೆ ವಿದ್ವಾಂಸನಾದ ಗುರುವನ್ನು ಪ್ರಶ್ನಿಸುವುದರಿಂದ ಪ್ರಯೋಜನವಿಲ್ಲ. ಗುರುವಿನ ಪರೀಕ್ಷೆಯಲ್ಲಿ ಶಿಷ್ಯನು ಉತ್ತೀರ್ಣನಾಗಬೇಕು. ಗುರುವು ಶಿಷ್ಯನ ಪ್ರಾಮಾಣಿಕ ಹಂಬಲವನ್ನು ಕಂಡಾಗ ತಂತಾನೇ ಅವನಿಗೆ ನಿಜವಾದ ಆಧ್ಯಾತ್ಮಿಕ ಅರಿವನ್ನು ಅನುಗ್ರಹಿಸುತ್ತಾನೆ. ಈ ಶ್ಲೋಕದಲ್ಲಿ ಕುರುಡು ಅನುಸರಣೆ ಮತ್ತು ಅಸಂಬದ್ಧ ಪ್ರಶ್ನೆಗಳು ಎರಡನ್ನೂ ಖಂಡಿಸಿದೆ. ಶಿಷ್ಯನು ಗುರುವಿನ ಮಾತುಗಳನ್ನು ವಿಧೇಯತೆಯಿಂದ ಆಲಿಸಬೇಕು. ಅಷ್ಟೇ ಅಲ್ಲದೆ ವಿಧೇಯನಾಗಿ ಸೇವೆ ಸಲ್ಲಿಸಿ ಪ್ರಶ್ನೆಗಳನ್ನು ಕೇಳಿ ಗುರುವಿನಿಂದ ಸ್ಪಷ್ಟವಾದ ಅರಿವನ್ನು ಪಡೆಯಬೇಕು. ನಿಜವಾದ ಗುರುವು ಸ್ವಭಾವದಿಂದಲೇ ಮನುಷ್ಯನ ವಿಷಯದಲ್ಲಿ ಧೈರ್ಯ ತೋರಿಸುತ್ತಾನೆ. ಆದ್ದರಿಂದ ವಿದ್ಯಾರ್ಥಿಯು ವಿಧೇಯನಾಗಿ ಸದಾ ಸೇವೆ ಸಲ್ಲಿಸಲು ಸಿದ್ಧನಾಗದಿದ್ದರೆ ಜ್ಞಾನ ಮತ್ತು ವಿಚಾರಗಳ ವಿನಿಮಯವು ಪರಿಪೂರ್ಣವಾಗುತ್ತದೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಿತಿ ನಾಮಿನೇ. ನಮೋ ಆಚಾರ್ಯಪದಾಯ ನಿತಾಯ ಕೃಪಪದಾಯಿನಿ ಹೊರಗಥಾಗಮದಾಯ ನಗರಗ್ರಾಮಧಾರಿಣಿ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಣೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ. ಇವತ್ತು ನಮ್ಮ ಮಧ್ಯದಲ್ಲಿ ಶ್ರೀಮಾನ್ ಬಲಭದ್ರ ಮಾಧವ ಪ್ರಭು ಬಂದಿದ್ದಾರೆ ತಿರುಪತಿಯಿಂದ. ಪ್ರಭುಜಿ ಆ್ಯಕ್ಚುಲಿ ಇಲ್ಲಿ ನಮ್ಮ ಕರ್ನಾಟಕದವರೇ, ಗಜೇಂದ್ರಗಡ. ಅವರು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್. ಅವರು ಸಿವಿಲ್ ಇಂಜಿನಿಯರ್ ಆಗಿ ಇಸ್ಕಾನ್ ಸೇರಿಕೊಂಡ್ರು. ಆವಾಗ ತಿರುಪತಿಯಲ್ಲಿ ದೇವಸ್ಥಾನದ ನಿರ್ಮಾಣ ಕಾರ್ಯ ನಡೀತಾ ಇತ್ತು. ಅಲ್ಲಿ ಸೂಪರ್ವೈಸರ್ ಆಗಿ ಅಲ್ಲಿ ಸೇರಿಕೊಂಡಿದ್ರು ಅವರು ಇಂಜಿನಿಯರ್ ಆಗಿ. ಅಲ್ಲಿ ಅವರ ಒಂದು ಭಕ್ತರ ಸಾಂಗತ್ಯದಿಂದ ಭಗವದ್ಗೀತೆಯ ಸಂಪರ್ಕದಿಂದ ಅವರ ಹೃದಯ ಪರಿವರ್ತನೆಯಾಗಿ ಈಗ ಅವರು ಸ್ಪಿರಿಚುವಲ್ ಇಂಜಿನಿಯರ್ ಆಗಿದ್ದಾರೆ. ಅಲ್ಲಿ ತಿರುಪತಿಯಲ್ಲೇ ಅವರು ದೇವಸ್ಥಾನದ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮತ್ತು ನಾವೆಲ್ಲ ಕರೆದಾಗ ಇಲ್ಲಿ ಬರ್ತಿರ್ತಾರೆ. ನಮಗೂ ಅಲ್ಲಿ ಹೋದಾಗ ದರ್ಶನಕ್ಕೆ ಎಲ್ಲ ಅನುಕೂಲ ಮಾಡಿಕೊಡ್ತಿರ್ತಾರೆ. ಮತ್ತು ಅವರು ತಿರುಪತಿ ಪ್ರಸಾದ ಕೂಡ ತಂದಿದ್ದಾರೆ. ಎಲ್ಲರಿಗೂ ತಿರುಪತಿ ಪ್ರಸಾದ ಸಿಗುತ್ತೆ ಕ್ಲಾಸ್ ಆದಮೇಲೆ. ಅದಕ್ಕೆ ಸ್ವಲ್ಪ ಎಲ್ಲರೂ ಗಮನ ಬಿಟ್ಟು ಕೇಳಿ. ಹಿಸ್ ಗ್ರೇಸ್ ಬಲಭದ್ರ ಮಾಧವ ಪ್ರಭು ಕೆ ಜಿ. ಅವ್ರಿಗೆ ನಾವು ಒಂದು ಸಾರಿ
ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರ ಮುಖಾಂತರ ಸ್ವಾಗತ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ. ಸ್ವಲ್ಪ ಅಲ್ಲಾಡಿಸಿದ್ರೆ ಏನಾದ್ರು ಡಿಸ್ಟರ್ಬ್ ಆದ್ರೆ ಇದನ್ನು ಸ್ವಲ್ಪ ಒಟ್ಟು ದಾಸನ ಮಾಡಿಕೊಯನ್ನ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೊಯನ್ನ. ಆದದ್ದೆಲ್ಲ ಒಳಿತೆ ಆಯಿತು, ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಅಂತ ಹೇಳ್ತಾ ಇದ್ದಾರೆ ದಾಸರು. ಈ ಅಧ್ಯಾಯದ ಹೆಸರು, 4ನೇ ಅಧ್ಯಾಯದ ಹೆಸರು ದಿವ್ಯ ಜ್ಞಾನ. ಸೊ ಭಗವಂತ ಇಲ್ಲಿ ಆದೇಶ ಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ವಿಷಯ ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಆಂಧ್ರ ಪ್ರದೇಶದಲ್ಲಿ ಹೋಗಿ 25 ವರ್ಷ ಮೇಲಾಯಿತು. ಕರ್ನಾಟಕದಲ್ಲಿ ನಾನು ಕಡಿಮೆ ಇದ್ದಿದ್ದು. ಸೊ ಹಾಗಾಗಿ ಅಲ್ಲಿ ರೆಗ್ಯುಲರಾಗಿ ನಾನು ತೆಲುಗು ಪ್ರವಚನಗಳನ್ನು ಮಾಡ್ತಾ ಇರೋದ್ರಿಂದ ನಾನು ಹೇಳೋದಲ್ಲಿ ಮಧ್ಯದಲ್ಲಿ ಸಹಜವಾಗಿ ತೆಲುಗು ಶಬ್ದಗಳು ಬಂದುಬಿಡ್ತದೆ. ಅದನ್ನು ನೀವು ಸರಿ ಮಾಡ್ಕೋಬೇಕು ಅಥವಾ ನಂಗೆ ಗುರುತು ಮಾಡಬೇಕು. ಪ್ರಭು 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 ನೀವು ಆಂಧ್ರ ಪ್ರದೇಶಕ್ಕೆ ಹೋದರೆ ಇಲ್ಲಿ ಬರ್ರಿ, ವಾಪಸ್ ಬರ್ರಿ ದಾವಣಗೆರೆ ಅಂತ ಹೇಳಬೇಕು ನೀವು. ಭಗವದ್ಗೀತಾ ಯಥಾತಥಂ ಅಂದೆ ನಾನು. ಸೊ ಪ್ರಭು ಹೇಳಿದರು ಭಗವದ್ಗೀತಾ ಯಥಾತ್ ರೂಪ ಪ್ರಭು ಅಂದರು. ಸೊ ಅದು ಯಥಾತಥಂ ತೆಲುಗಲ್ಲಿ, ಯಥಾರೂಪ ಆ್ಯಸ್ ಇಟ್ ಈಸ್ ಇಂಗ್ಲೀಷಲ್ಲಿ. ಸೊ ಇಲ್ಲಿ ಈ ಯಥಾರೂಪ ಜ್ಞಾನವನ್ನು ಪಡಿಬೇಕು ಅಂದರೆ ಏನು ಮಾಡಬೇಕು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕ ಗುರುವಿನ ಹತ್ರ ಹೋಗು. ಇವಾಗ ನಾವು ಸಮಾಜದಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ತಿಳ್ಕೋಬೇಕು. ಎಷ್ಟೋ ವಿಷಯಗಳಿದ್ದಾವೆ. ಸೊ ಆ ವಿಷಯಗಳನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಸಾಕಷ್ಟು ಅವಕಾಶಗಳಿದಾವೆ. ಮೊಟ್ಟ ಮೊದಲಿಗೆ ಅವಕಾಶ ಏನಂದ್ರೆ ಇಲ್ಲಿದೆ ನಮ್ಮ ಕೈನಲ್ಲಿ. ಯಾವುದರ ಒಂದು ಇನ್ಫಾರ್ಮೇಷನ್ ಬೇಕಂದ್ರೆ ನಾವೇನು ಮಾಡಿಬಿಡ್ತೀವಿ, ಮೊದಲು ಟಕ್ಕಂತ ಮೊಬೈಲ್ ಅಲ್ಲೇ ನಾವೇನು ಮಾಡ್ತೀವಿ, ಆ ಮೊಬೈಲ್ ಗುರುವನ್ನು ಶರಣಾಗತಿ ಹೊಂದಿ ಅಲ್ಲೊಬ್ಬ ಗುರು ಇರ್ತಾನೆ ಒಳಗೆ, ಅವನ್ನ ಹುಡುಕ್ತೀವಿ. ಯಾರವ? ಗೂಗಲ್ ಗುರು. ಆ ಗೂಗಲ್ ಗುರುಗೆ ಹತ್ರ ಹೋಗ್ತೀವಿ. ಇವಾಗ ಸದ್ಯ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ, ನಿಮಗೆ ಯಾವುದೇ ವಿಷಯ ತಗೊಳ್ರಿ, ಇಂಥ ವಿಷಯ ಇಲ್ಲ ಅನ್ನೋಂಗಿಲ್ಲ. ಎಲ್ಲ ವಿಷಯಗಳು ನಮಗೆ ಕೈ ಬೆರಳಲ್ಲಿ ಸಿಗ್ತಾವೆ. ಸೆಲ್ ಫೋನ್, ಕಂಪ್ಯೂಟರ್ಸ್, ಹೌದಾ? ಇನ್ನೂ ಕೆಲವೊಂದು ಆ್ಯಪ್ಗಳು ಬಂದಿದ್ದಾವೆ. ಆ ಆ್ಯಪಲ್ಲಿ ನೀವು ಜಸ್ಟ್ ಇನ್ನೂ ಟೈಪ್ ಮಾಡ್ತಿರ್ತೀರಿ, ಆ ಸೆಕೆಂಡಲ್ಲಿ ಅದಕ್ಕೆ ಬೇಕಾಗಿದ್ದ ಇನ್ಫಾರ್ಮೇಷನ್ ಟಕ 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 ಬಂದುಬಿಡ್ತಾವೆ. ಒಂದು ಸೆಕೆಂಡ್ಸ್, ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಬರ್ತಾ ಇದೆಯಲ್ಲ, ಅಷ್ಟೊಂದು ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿದೆ. ಆದರೆ ಇಷ್ಟೆಲ್ಲ ವಿಷಯಗಳನ್ನು ತಿಳ್ಕೊಂಡಂಥ ವ್ಯಕ್ತಿ ಅವನು ನಿಜವಾಗ್ಲೂ ಏನಾದರೂ ಸಾಧಿಸ್ತಾ ಇದ್ದಾನ ಅಂತ ನೋಡಿದರೆ ಏನೂ ಸಾಧಿಸ್ತಾ ಇಲ್ಲ. ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ, ಇಷ್ಟೊಂದು ತಾಂತ್ರಿಕವಾಗಿ ಅಭಿವೃದ್ಧಿ ಹೊಂದಿದರೂ ಕೂಡ ಯುದ್ಧಗಳು ನಡೀತಾ ಇದ್ದಾವೆ, ಘೋರ ಯುದ್ಧಗಳು ನಡೀತಾ ಇದ್ದಾವೆ. ಸೊ ಅದಕ್ಕೆ ಏನಂದರೆ, ಅದು ತಿಳಿದುಕೊಂಡಂಥ ವಿಷಯಗಳು ಅವೇನದೇವಲ್ಲ, ನಾವೇನು ಗೂಗಲ್ ಸರ್ಚ್ ಅಥವಾ ಸೆಲ್ ಫೋನ್ ಯಾವುದೋ ಒಂದು ನಾವು ಅದರಿಂದ ತಿಳ್ಕೊತಾ ಇದ್ದೀವಿ, ಕಂಪ್ಯೂಟರಿಂದ ತಿಳ್ಕೊತಾ ಇದ್ದೀವಿ, ಇಂಟರ್ನೆಟ್ಟಿಂದ ತಿಳ್ಕೊತಾ ಇದ್ದೀವಿ, ಅಥವಾ ಆ್ಯಪ್ಗಳಿಂದ ತಿಳ್ಕೊತಾ ಇದ್ದೀವಿ ಅಂದರೆ, ಆ ಜ್ಞಾನ ಕೇವಲ ಅದು ಒಂದು ಸಮಾಚಾರ. ಏನದು? ಕೇವಲ ಸಮಾಚಾರ. ಇಟ್ ಈಸ್ ಓನ್ಲಿ ಆ್ಯನ್ ಇನ್ಫಾರ್ಮೇಷನ್. ಅಲ್ಲಿ ಏನಂದರೆ ದೇರ್ ಈಸ್ ನೋ ಟ್ರಾನ್ಸ್ಫಾರ್ಮೇಷನ್. ಅಲ್ಲಿ ಏನಿಲ್ಲ, ಅಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇಲ್ಲ. ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿದರೆ ಪರಿವರ್ತನೆ ಇಲ್ಲ, ಸಾಕ್ಷಾತ್ಕಾರ ಇಲ್ಲ. ಕೇವಲ ಸಮಾಚಾರ ಇದೆ, ಆದರೆ ಸಾಕ್ಷಾತ್ಕಾರ ಇಲ್ಲ. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಭಗವಂತ,
ಆಧ್ಯಾತ್ಮಿಕ ಗುರುವಿನ ಹತ್ರ ಹೋಗು. ಅದಕ್ಕಿಂತ ಮುಂಚೆ ಏನು ಹೇಳಿದರೆ, ಪ್ರಥಮ ಶಬ್ದ ಏನಿದೆ, ಪ್ರಥಮ ವಾಕ್ಯ ಏನಿದೆ, ನಾನು ನಿಮಗೆ ಓದ್ತೀನಿ ನೋಡ್ರಿ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಾರ್ಗವು ನಿಶ್ಚಯವಾಗಿಯೂ ಕಠಿಣವಾದದ್ದು. ಆಧ್ಯಾತ್ಮಿಕ ಮಾರ್ಗ ಅಂದರೆ ಇದು ಸುಲಭವಾದ ಮಾರ್ಗ ಅಲ್ಲ. ಆಧ್ಯಾತ್ಮಿಕ ಮಾರ್ಗ ಇದು ಕಠಿಣವಾದದ್ದು. ಈ ಕಠಿಣವಾದದ್ದನ್ನು ನಾವು ಸುಲಭವಾಗಿ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ, ಭಗವಂತನಿಂದಲೇ ಬಂದ ಗುರು ಪರಂಪರೆಯಲ್ಲಿನ ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗುವಂತೆ ಭಗವಂತನು ಬುದ್ಧಿ ಹೇಳುತ್ತಾನೆ. ಪ್ರಾಮಾಣಿಕವಾದ ಆಧ್ಯಾತ್ಮಿಕ ಗುರುವಿನ ಕಡೆ ಹೋಗು ಅಂತ ಹೇಳ್ತಾ ಇದ್ದಾರೆ. ಪ್ರಾಮಾಣಿಕವಾದ ಆಧ್ಯಾತ್ಮಿಕ ಗುರು ಅಂದರೆ ಯಾರು ಅಂದರೆ, ಅವರು ಭಗವಂತನಿಂದಲೇ ಬಂದಿರಬೇಕು. ಇಲ್ಲ ಒಂದು ರಾತ್ರಿ ಏನೋ ಕಣ್ಣು ಮುಚ್ಕೊಂಡು ಕುಂತಿದ್ದೆ, ಏನೋ ಒಂದು ದೊಡ್ಡದು ಬೆಳಕು ಕಾಣಿಸ್ತು, ಭಂಗ್ ಅಂತೇಳಿ ಶಬ್ದ ಬಂತು, ಅವತ್ತಿಂದ ಏನಾಯ್ತೋ ಗೊತ್ತಿಲ್ಲ, ಅವ್ರು ಹೇಳಿದ್ದೆಲ್ಲ ಕರೆ ಆಗಕತ್ಬಿಟ್ಟೈತಿ, ಅವ್ರು ಮುಟ್ಟಿದ್ದೆಲ್ಲ ಓಕೆ ಆಗಿಬಿಟ್ಟಾಗತೈತಿ. ಇದು ಅಲ್ಲ. ಆಧ್ಯಾತ್ಮಿಕ ಗುರುವಿನಿಂದ, ಪ್ರಾಮಾಣಿಕವಾದ ಗುರುವಿನಿಂದ ಬಂದಂತಹ ಜ್ಞಾನ ಅದು ಎಲ್ಲಿಂದ ಬಂದಿದೆ? ಅದು ಕೃಷ್ಣನಿಂದ ಬಂದಿದೆ. ಕೃಷ್ಣನಿಂದ ಅರ್ಜುನನಿಗೆ, ಕೃಷ್ಣನಿಂದ ಬ್ರಹ್ಮದೇವನಿಗೆ, ಬ್ರಹ್ಮದೇವನಿಂದ ನಾರದ ಮುನಿಗೆ, ನಾರದ ಮುನಿಯಿಂದ ವ್ಯಾಸ ಮಹರ್ಷಿಗೆ, ವ್ಯಾಸ ಮಹರ್ಷಿಯಿಂದ ಮಧ್ವಾಚಾರ್ಯವರಿಗೆ, ಮಧ್ವಾಚಾರ್ಯರಿಂದ ಆ ಜ್ಞಾನ ಹರಿದು ಚೈತನ್ಯ ಮಹಾಪ್ರಭುವರೆಗೆ ಬಂತು. ಅವರು ಮತ್ತೆ ಆಧ್ಯಾತ್ಮಿಕ ಗುರುವಿನ ಸಾಲಿನಲ್ಲಿ ಅವರು ಕೇವಲ ಅಲ್ಲಿ ನಾವು ತಿಳ್ಕೊಬೇಕಾದದ್ದು, ಅವರು ಸಾಕ್ಷಾತ್ ದೇವಾದಿದೇವ ಶ್ರೀಕೃಷ್ಣ ಭಗವಂತರೇ ಅವರು ಕೂಡ. ಸೊ ಅವರು ಕೂಡ ಏನು ಮಾಡಿದರು, ಅವರ ಗುರುಪರಂತ ಅವರು ಆ ಜ್ಞಾನವನ್ನು ಕೇಳಿದರು. ಇಲ್ಲಿ ಅವರು ಅವತಾರ ಎತ್ಕೊಂಡು ಬಂದಿದ್ದಾರೆ ಅಂತ ಹೇಳಿದರೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಅವರು ನಮಗೆ. ಕೃಷ್ಣ ಬಲರಾಮರು ಹುಟ್ಟಿದರು, ಜನ್ಮ ತಗೊಂಡು. ಕೃಷ್ಣ ಬಲರಾಮರು ಏನು ಮಾಡಿದರು, ಸಾಂದೀಪನಿ ಮುನಿ ಆಶ್ರಮದಲ್ಲಿ ಅವರು ವಿದ್ಯಾಭ್ಯಾಸ ಕಲಿತರು. ಉಜ್ಜಯಿನ್ ಅಂತ ಕೇಳಿದ್ರಲ್ಲ ನೀವು, ಉಜ್ಜಯಿನ್ ಅಂಥೇಳಿ, ಉಜ್ಜಯಿನ್ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಇದೆ ಅಲ್ಲಿ ಸಾಂದೀಪನಿ ಮುನಿ ಆಶ್ರಮ ಅಂತ ಐತಿ. ನೀವು ಯಾವಾಗಾದರೂ ಉಜ್ಜಯಿನಕ್ಕೆ ಹೋದರೆ ನೋಡಿರಿ, ಅಲ್ಲಿ ಕೇಳ್ರಿ, ಸಾಂದೀಪನಿ ಮುನಿ ಆಶ್ರಮ. ಅಲ್ಲಿ ಸಾಂದೀಪನಿ ಮುನಿ ಆಶ್ರಮದಲ್ಲಿ ಸ್ವತಃ ಕೃಷ್ಣ ಬಲರಾಮರೇ ಏನು ಮಾಡಿದ್ರಲ್ಲಿ ವಿದ್ಯಾಭ್ಯಾಸ ಕಲಿತರು. 64 ದಿನಗಳಲ್ಲಿ 64 ವಿದ್ಯೆಗಳನ್ನು ಕಲಿತರು. ಅಲ್ಲಿ ಆ 64 ವಿದ್ಯೆಗಳು ಯಾವುವು ಅಂಥೇಳಿ ಅಲ್ಲಿ ವಿವರಣೆಯನ್ನು ಅಲ್ಲಿ ಬರೆದಿಟ್ಟಿದ್ದಾರೆ. ಅವರಿಗೆಲ್ಲ ಜ್ಞಾನ ಗೊತ್ತಿತ್ತಲ್ಲ, ಅವ್ರು ಯಾಕೆ ಮತ್ತೆ ಅಲ್ಲಿ ಕಲಿಬೇಕಾಯಿತು ಅಂದರೆ, ಅವರು ಪರಂಪರೆಯನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಶ್ರೀರಾಮಚಂದ್ರ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಅವನು ಅವತಾರ ಎತ್ತುಕೊಂಡು ಬಂದಾಗ ಅವರು ಕೂಡ ಏನು ಮಾಡಿದರು, ವಸಿಷ್ಠ ಮುನಿ ಹತ್ರ ಅವರು ವಿದ್ಯಾಭ್ಯಾಸವನ್ನು ಪಡ್ಕೊಂಡ್ರು. ಪ್ರಾಮಾಣಿಕವಾದ ಗುರುವಿನಿಂದ ಶಿಕ್ಷಣ ಎಷ್ಟು ಪ್ರಮುಖವಾದದ್ದು, ಮುಖ್ಯವಾದದ್ದು ಅನ್ನೋದಕ್ಕೆ ಮೊಟ್ಟಮೊದಲಿಟ್ಟಿಗೆ ಒಂದು ಉದಾಹರಣೆ ಹೇಳ್ತಾ ಇದ್ದೇನೆ ನಿಮಗೆ. ದ್ರುಪದ ಮಹಾರಾಜ ಮಹಾಭಾರತದಲ್ಲಿ, ಯಾರು? ದ್ರುಪದ ಮಹಾರಾಜ. ದ್ರುಪದ ಮಹಾರಾಜ ದ್ರೋಣಾಚಾರ್ಯರು ತುಂಬ ಸ್ನೇಹಿತರು, ಚಿಕ್ಕಂದಿನಲ್ಲಿ ಅವರು ತುಂಬ ಬಲವಾದ ಸ್ನೇಹಿತರು ಅವರು. ದ್ರೋಣಾಚಾರ್ಯ ಅವರು ವಿವಾಹವಾಗಿ ಅವರು ಸಂಸಾರ ಜೀವನ ನಡೆಸಬೇಕಾದ್ರೆ ಅವರಿಗೆ ಅಶ್ವತ್ಥಾಮ ಅಂತ ಕುಮಾರ. ಅಶ್ವತ್ಥಾಮ ಶಿಶು ಇದ್ದಾಗ ಆ ದ್ರೋಣಾಚಾರ್ಯನ ಪತ್ನಿಗೆ ಕೃಪಿ, ಅವರ ಹೆಸರು ಕೃಪಿ, ಆ ಮಗುವಿಗೆ ಕುಡಿಸೋಕ್ಕೆ ಹಾಲು ಕೂಡ ಇಲ್ಲ ಪಾಪ. ಆ ಪರಿಸ್ಥಿತಿಯಲ್ಲಿ ಹಿಟ್ಟು ಕಲಿಸಿ ಹಾಲು ಥರ ಮಾಡಿ ಕುಡಿಸ್ತಾ ಇದ್ದೆ. ತುಂಬ ಕಷ್ಟದ ಪರಿಸ್ಥಿತಿ. ಆವಾಗ ಅವಳು ಏನು ಮಾಡ್ತಾಳೆ, ಗಂಡನಿಗೆ ಹೇಳ್ತಾಳೆ, ನೀವು ದ್ರುಪದ ಮಹಾರಾಜ ನಿಮ್ಮ ಸ್ನೇಹಿತ ಅಂತ ಹೇಳ್ತಾ ಇದ್ದೀರಲ್ಲ, ಚಿಕ್ಕಂದಿನಲ್ಲಿ ಹೋಗಿ ನೀವು ಯಾಕೆ ಅವನಿಗೆ ಹತ್ರ ಹೋಗಿ ಸ್ವಲ್ಪ ಸಹಾಯ ಕೇಳಬಾರ್ದು ಅಂತ. ಅವಾಗ ಇವನು ಹೋಗಿ ಅಲ್ಲಿ ದ್ರುಪದ ಮಹಾರಾಜನಿಗೆ ಗುರುತು ಮಾಡಿ ಸಹಾಯ ಕೇಳಿದರೆ ಅವನು ಅವಮಾನ ಮಾಡಿ ಕಳಿಸ್ಬಿಡ್ತಾನೆ. ನೀನೇನು ಅವಾಗ ಏನೋ ಸಣ್ಣವರಿದ್ದಾಗ ಆಡ್ಕೊಂಡು ಹೋಗಿ ಏನೋ ಒಂದು ಮಾತು ಅಂದಿರಬೇಕು, ಇವಾಗ ಬಂದುಬಿಟ್ಟು ಏನೇನು ಕೇಳೋಕ್ಕಂತ. ಆ ಅವಮಾನ ಸಹಿಸಲಾರದೆ ದ್ರೋಣಾಚಾರ್ಯ ಅವರು ಏನು ಮಾಡ್ತಾರೆ, ಪಾಂಡವರಿಗೆ ಬಿಲ್ವಿದ್ಯೆಯನ್ನು ಕಲಿಸ್ತಾರೆ. ನಿಮಗೆಲ್ಲರೂ ಗೊತ್ತು ಪಾಂಡವರ ಗುರುಗಳು ಯಾರು? ದ್ರೋಣಾಚಾರ್ಯ. ಯುದ್ಧ ಕಲಿತ ಮೇಲೆ ಮೊಟ್ಟ ಮೊದಲನೇ ಟಾಸ್ಕ್ ಗುರುಗೆ ದಕ್ಷಿಣೆ ಕೊಡಬೇಕು. ಏನು ಮಾಡಬೇಕು? ಅವ್ರ ಶಿಷ್ಯರಿಗೆ ಹೇಳಿದರು,
ದ್ರುಪದ ರಾಜನ ಮೇಲೆ ಯುದ್ಧ ಮಾಡಿರಿ ಅಂತ ಹೇಳಿದರು. ಸೊ ಪಾಂಡವರೆಲ್ಲರೂ ಏನು ಮಾಡಿದರು, ದ್ರುಪದ ರಾಜನಿಗೆ ಮೇಲೆ ಯುದ್ಧ ಮಾಡಿ ಅವನನ್ನು ಸೋಲಿಸಿ ಬಂಧಿಸಿ ದ್ರೋಣಾಚಾರ್ಯನ ಎದುರಿಗೆ ನಿಲ್ಲಿಸಿದರು. ಇವಾಗ ದ್ರುಪದ ಮಹಾರಾಜನ ಪರಿಸ್ಥಿತಿ ಏನಿದೆ, ದ್ರೋಣಾಚಾರ್ಯನ ಎದುರಿನಲ್ಲಿ ಅವ ತಲೆ ತಗ್ಗಿಸಿ ನಿಂತಿದ್ದಾನೆ. ಎಲ್ಲ ರಾಜ್ಯ ಇವಾಗ ಯಾರ ಕೈನಲ್ಲಿದೆ? ಇವಾಗ ದ್ರೋಣಾಚಾರ್ಯನ. ನೋಡ್ರಿ, ದ್ರೋಣಾಚಾರ್ಯನಿಗೆ ಮಗನಿಗೆ ಹಾಲು ಕುಡಿಸುವಂಥ ಪರಿಸ್ಥಿತಿ ಕಷ್ಟದಲ್ಲಿದ್ದಾಗ ಸಹಾಯಕ್ಕೆ ಕೇಳಕ್ಕೆ ಹೋದಾಗ ಅವಮಾನ ಮಾಡಿದಂಥ ವ್ಯಕ್ತಿ ಇವಾಗ ದ್ರೋಣಾಚಾರ್ಯನಿಗೆ ತಲೆ ತಗ್ಗಿಸಿ ನಿಂತಿದ್ದಾನೆ. ಆದರೆ ದ್ರೋಣಾಚಾರ್ಯ ಬ್ರಾಹ್ಮಣೋತ್ತಮ, ಅವನೊಬ್ಬ ಗುರು. ಅವನೇನು ಮಾಡಿದ, ನೀನು ನನಗೆ ಅವಮಾನ ಮಾಡಿದೆ ಅಂತ ನಾನು ನಿಮಗೆ ಅವಮಾನ ಮಾಡಲ್ಲ, ಇದರಲ್ಲಿ ಅರ್ಧ ರಾಜ್ಯ ತೊಗೊಂಡು ಹೋಗು ಅಂತ ಹೇಳಿದ ಅವನಿಗೆ. ದ್ರುಪದ ರಾಜನಿಗೆ ಅರ್ಧ ರಾಜ್ಯ ಕೊಟ್ಟುಬಿಟ್ಟ. ಆ ಅರ್ಧ ರಾಜ್ಯ ತೊಗೊಂಡು ಹೋದ್ಮೇಲೆ ಅವನಿಗೆ ಇನ್ನೂ ದ್ರೋಣಾಚಾರ್ಯನ ಮೇಲೆ ಕೋಪ ಹೋಗಿಲ್ಲ. ಅದಕ್ಕೆ ಅವನೇನು ಮಾಡ್ತಾನೆ, ದ್ರೋಣಾಚಾರ್ಯನ ನಾನು ಬದುಕಿಸಬಾರ್ದು, ಅವನು ಹೇಗಾದರೂ ಮಾಡಿ ಸಂಹಾರ ಮಾಡಬೇಕಂತ ಯಜ್ಞ ಕಾರ್ಯಕ್ರಮ ಮಾಡ್ತಾನೆ. ಅವನು ಯಜ್ಞ ಮಾಡಿ ಅದರಲ್ಲಿ 2 ಮಕ್ಕಳು ಹುಟ್ಟುತ್ತಾರೆ ಅವನಿಗೆ, ಯಜ್ಞ ಫಲ. ಆ ಯಜ್ಞದಲ್ಲಿ ಹುಟ್ಟಿದವರೇ ಒಬ್ಬಳು ದ್ರೌಪದಿ, ಇನ್ನೊಬ್ಬರು ದೃಷ್ಟದ್ಯುಮ್ನ. ಆ ದೃಷ್ಟದ್ಯುಮ್ನ ಮಗ ಯಾರಿಗೋಸ್ಕರ ಹುಟ್ಟಿದ್ದಾನೆ ಅವನಿವಾಗ? ದ್ರೋಣಾಚಾರ್ಯನನ್ನು ಸಂಹಾರ ಮಾಡಲಿಕ್ಕೆ ಹುಟ್ಟಿದ್ದಾನೆ. ಆದರೆ ಇವಾಗ ಅವನು ದೃಷ್ಟದ್ಯುಮ್ನ ಬಿಲ್ವಿದ್ಯೆ ಕಲಿಬೇಕು. ಅವನು ಯಾವ ಥರದ ವಿದ್ಯೆ ಕಲಿಬೇಕು? ದ್ರೋಣಾಚಾರ್ಯನನ್ನು ಸಂಹಾರ ಮಾಡೋದು ಅದು ಒಂದು ಎತ್ತಾದರೆ, ಗುರುವಿನನ್ನೇ ಅಧಿಗಮಿಂಚುವ ಅಂದರೆ ಗುರುವಿನನ್ನೇ ಮೀರಿಸುವಂಥ ಶಿಷ್ಯನಾಗಬೇಕವ. ಗುರುವನನ್ನು ಸೋಲಿಸಬೇಕು ಅಥವಾ ಕೊಲ್ಲಬೇಕು, ಅದರ ಅರ್ಥ ಏನು? ಗುರುವನನ್ನೇ ಮೀರಿಸುವಂತಹ ಶಿಷ್ಯತ್ವವನ್ನು ಪಡಿಬೇಕು, ಅಷ್ಟು ಶಕ್ತಿ ಪಡಿಬೇಕು. ಆ ವಿದ್ಯೆ ಹೋಗಿ ಕಲಿಬೇಕಲ್ಲ. ಆ ವಿದ್ಯೆ ಕಲಿಯೋದಕ್ಕೋಸ್ಕರ ಏನು ಮಾಡಿದ ದ್ರುಪದ ರಾಜ, ಅವನನ್ನು ವಿದ್ಯೆ ಕಲೀಲಿಕ್ಕೆ ದ್ರೋಣಾಚಾರ್ಯನ ಹತ್ರೇ ಕಳಿಸ್ಕೊಟ್ಟ. ಯಾರ ಹತ್ರ ಕಳಿಸ್ಕೊಟ್ಟು? ಇವಾಗ ದ್ರೋಣಾಚಾರ್ಯನ ಹತ್ರ. ಇವಾಗ ದ್ರೋಣಾಚಾರ್ಯನ ಹತ್ರ ಬಂದಿರುವಂಥ ಶಿಷ್ಯ ಯಾರು? ದ್ರುಪರಾಜನ ಮಗ ದೃಷ್ಟದ್ಯುಮ್ನ. ಅವನು ಯಾರಿಗೋಸ್ಕರ ಹುಟ್ಟಿದ್ದಾನೆ? ಸ್ವತಃ ದ್ರೋಣಾಚಾರ್ಯನನ್ನು ಕೊಲ್ಲೋದಕ್ಕೆ ಹೊಸ್ಕೊಟ್ಟಿದ್ದಾನೆ. ದ್ರೋಣಾಚಾರ್ಯಗೆ ಗೊತ್ತಿದೆ ಇವನು ನನ್ನ ಕೊಲ್ಲೋದಕ್ಕೆ ಹುಟ್ಟಿದ್ದಾನೆ ಅಂಥೇಳಿ, ಇವನು ನನ್ನ ಕೊಲ್ಲೋದಕ್ಕೆ ಹುಟ್ಟಿದ್ದಾನೆ ಇವನು ಅಂಥೇಳಿ ಅವನು ತಿರಸ್ಕಾರ ಮಾಡಲಿಲ್ಲ, ಅವಮಾನ ಮಾಡಲಿಲ್ಲ. ಏನು ಮಾಡಿದರು ದ್ರೋಣಾಚಾರ್ಯವರು? ಅವನಿಗೆ ಬಿಲ್ವಿದ್ಯೆ ಕಲಿತುಕೊಟ್ಟಿರು. ಆ ಗುರು ಅನ್ನೋ ವ್ಯಕ್ತಿ, ಆ ವ್ಯಕ್ತಿ ಯಾವ ಪರಿಸ್ಥಿತಿನಲ್ಲಿ ಯಾವುದೇ ಭೇದ ಭಾವವನ್ನು ಮಾಡೋದಿಲ್ಲ. ಅವರು ಅವರ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆ ಕರ್ತವ್ಯ ನಿರ್ವಹಣೆಯಲ್ಲಿ ದೃಷ್ಟದ್ಯುಮ್ನ ಏನು ಮಾಡ್ತಾನೆ, ಆ ಬಿಲ್ವಿದ್ಯೆಯನ್ನು ಕಲಿತ್ಕೊಂಡು ಅವನು ಪಾಂಡವ ಪಕ್ಷದಲ್ಲಿ ಸೇನಾಧಿಪತಿ ಆಗಿ ಅವ ಅಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾನೆ. ಇದು ಒಂದು ಉದಾಹರಣೆ. ಇವಾಗ ನಾನು ನಿಮಗೆ ಕೆಲವು ಉದಾಹರಣೆಗಳನ್ನು ಹೇಳಿದೆ. ನಮಗೆ ಬೇಕಾದಂತಹ ಸಮಾಚಾರವನ್ನು ತಿಳ್ಕೊಳ್ಳೋದಕ್ಕೆ ನಾವು ಏನು ಮಾಡ್ತಾಯಿದ್ವಿ? ಫೋನ್ಗಳು, ಇಂಟರ್ನೆಟ್ಗಳನ್ನೆಲ್ಲ ಯೂಸ್ ಮಾಡ್ತಾಯಿದ್ವಿ. ಅದರಿಂದ ಕೇವಲ ಸಿಗುವಂಥದ್ದು ಏನದು? ಸಮಾಚಾರ ಮಾತ್ರ. ಅದರಲ್ಲಿ ಪರಿವರ್ತನೆ ಇಲ್ಲ. ಇಟ್ ಈಸ್ ಓನ್ಲಿ ಅನ್ ಇನ್ಫಾರ್ಮೇಷನ್, ದೆರ್ ಈಸ್ ನೋ ಟ್ರಾನ್ಸ್ಫಾರ್ಮೇಷನ್. ಸೊ ಟ್ರಾನ್ಸ್ಫಾರ್ಮೇಷನ್ ಇಲ್ಲ ಅಂತ ನೀವು ಹೆಂಗೆ ಹೇಳ್ತೀರಿ? ಹೌದು, ನಮಗೆಲ್ಲ ಗೊತ್ತಾಗಿದೆಯಲ್ಲ, ಜ್ಞಾನ ಗೊತ್ತಾಗಿದೆಯಲ್ಲ, ಎಲ್ಲ ನಾಲೆಜ್ ಗೊತ್ತಾಗಿದೆಯಲ್ಲ, ಯಾಕೆ ಯಾರ ಹತ್ರ ಒಬ್ಬರ ಹತ್ರ ಯಾಕೆ ಹೋಗ್ಬೇಕು ನಾವು? ಎಲ್ಲ ಇಲ್ಲೇ ಇದೆ, ಬೆರಳೆಣಿಕೆಯಲ್ಲೇ ಇದೆ, ನಾವು ಬೆರಳು ತುದಿನಲ್ಲೇ ನಮ್ಮ ಹತ್ರ ಎಲ್ಲ ಇದೆಯಲ್ಲ. ಹಂಗಿದ್ರು ನಾವು ಇನ್ನೊಬ್ಬರ ಹತ್ರ ಯಾಕೆ ಹೋಗಬೇಕು? ಅದಕ್ಕೆ ಇಲ್ಲಿ ಭಗವಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ತದ್ವಿದ್ಧಿ ಪ್ರಣಿಪಾತೇನ. ಏನು ಹೇಳ್ತಾ ಇದ್ದಾರೆ? ತದ್ವಿದ್ಧಿ ಪ್ರಣಿಪಾತೇನ. ಪ್ರಣಿಪಾತೇನ ಅಂದರೆ ಇಲ್ಲಿ ಶಬ್ದಾರ್ಥ ಏನಿದೆ ನೋಡ್ರಿ. ಇಲ್ಲಿ ಪ್ರಣಿಪಾತೇನ ಅಂತಂದರೆ ಏನಂದರೆ, ಇಲ್ಲಿ ಪ್ರಣಿಪಾತೇನ ಅಂದರೆ ಗುರುಗಳ ಬಳಿಗೆ ಹೋಗು. ಪ್ರಣಿಪಾತೇನ ಅಂದ್ರೇನು? ಗುರುಗಳ ಬಳಿಗೆ ಹೋಗು. ನಂತರ ಇರುವಂಥ ಶಬ್ದ ಏನು? ಪರಿಪ್ರಶ್ನೇನ. ಪರಿಪ್ರಶ್ನೇನ ಅಂತ ಹೇಳಿದರೆ ಅಂದರೆ ವಿನಯಪೂರ್ವಕ ವಿಚಾರಣೆಗಳನ್ನು ಮಾಡು. ಗುರುವಿನ ಬಳಿಗೆ ಹೋಗಿ ಏನು ಮಾಡಬೇಕು? ನಾವು ವಿನಯಪೂರ್ವಕವಾಗಿ ವಿಚಾರ ಮಾಡಬೇಕು. ವಿನಯಪೂರ್ವಕವಾದಂತಹ ಪ್ರಶ್ನೆಯನ್ನು ಕೇಳಬೇಕು. ಮೊಟ್ಟಮೊದಟಿಗೆ ಗುರುಗಳ ಹತ್ರ ಹೋಗಬೇಕು. ಎರಡನೇದು ವಿನಯಪೂರ್ವಕವಾದಂಥ ಪ್ರಶ್ನೆ. ಯಾಕೆ ಇದನ್ನು ವಿನಯಪೂರ್ವಕವಾದಂಥ ಪ್ರಶ್ನೆ ಅಂದರು ಅನ್ನೋದು ಇಲ್ಲಿ ಮುಖ್ಯವಾದದ್ದು. ಯಾಕೆ ವಿನಯಪೂರ್ವಕ ಅಂದರು? ಈ ಒಂದು ಮಾಹಿತಿಯನ್ನು ನಾವು ಹೊರಗಿನ ಪ್ರಪಂಚದಲ್ಲಿ ತೊಗೊತೀವಲ್ಲ, ಹೊರಗಿನ ಪ್ರಪಂಚದಲ್ಲಿ ತೊಗೊಂಡಾಗ ಅದು ನಮಗೆ ವಿನಯವನ್ನು ಕಲಿಸೋದಿಲ್ಲ. ಹೊರಗಿನ ಒಂದು ಜ್ಞಾನ ನಮ್ಮನ್ನು ಅಹಂಕಾರಿಯನ್ನಾಗಿ ಮಾಡ್ತದೆ. ಏನು ಮಾಡುತ್ತದು? ಅಹಂಕಾರ. ನನಗೆಲ್ಲ ಗೊತ್ತಿದೆ, ಇವರಿಗೇನು ಗೊತ್ತಿದೆ,
ಪ್ರತಿಯೊಬ್ಬರಿಗೆ ಏನಂದರೆ ಇರುವಂಥ ಒಂದು ಅಹಂಕಾರದ್ದು ಏನಂದರೆ ಅವನಿಗೇನು ಗೊತ್ತೈತೆ ರೀ ಮಾತಾಡ್ತಾನೆ ಹಂಗೆ ಅವನಿಗೇನು ಗೊತ್ತೈತೆ. ಪ್ರತಿಯೊಬ್ಬರು ಏನಂದು ಯಾವ ರೀತಿ ಭಾವಿಸ್ತಾ ಇದ್ದರೆ ನನಗೆಲ್ಲ ಗೊತ್ತಿದೆ. ನೀವು ಯಾವುದಾದ್ರೂ ಒಂದು ವಿಷಯ ಚರ್ಚೆ ಪ್ರಾರಂಭ ಮಾಡಿರಿ, ನೀವು ಪ್ರತಿಯೊಬ್ಬರು ಯಾವ ರೀತಿ ಚರ್ಚೆಯಲ್ಲಿ ಪಾಲ್ಗೊಳ್ತಾರೆ, ಎಲ್ಲ ನನಗೆ ಗೊತ್ತೈತೆ ಅನ್ನೋಂಗನ ಮಾತಾಡ್ತಾರೆ. ಅದು ಹಂಗಲ್ರಿ ಸರ್, ಅದು ಹಿಂಗೆ ರೀ ಅದು ಅಂತ ಶುರು ಮಾಡ್ತಾರೆ. ಅದು ಹಿಂಗೆ ಇದ್ರಿ ಸರ್ ಅದು ಅಂತಿರ್ತಾರೆ. ಅಂದರೆ ಪ್ರತಿಯೊಂದು ವಿಷಯದಲ್ಲಿ ಅಲ್ಲಿ ಏನಿರ್ತದೆ, ಅಲ್ಲಿ ಅಹಂಕಾರ ಅನ್ನೋದು ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಾವು ಅಲ್ಲಿ ವಿನಯಪೂರ್ವಕ, ಅಲ್ಲಿ ಇಲ್ಲೊಂದು ಪರ್ಪಟ್ಟಲ್ಲಿ ಬರೆದಿದ್ದಾರೆ, ಅಲ್ಲಿ ಚಾಲೆಂಜಿಂಗ್ ನೇಚರ್ ಇರಬಾರ್ದು ಅಂತ. ಹಾಗಾದ್ರೆ ಇದನ್ನು ಹೇಳ್ರಿ ನೋಡೋಣ ಅಂತ, ಹಂಗಿದ್ರ ಇದನ್ನು ಹೇಳ್ರಿ ನೋಡೋಣ ಹಂಗಿದ್ರ ಅಂತ. ಹಿಂಗಲ್ಲದ, ಇದೇನಾಯ್ತು ನೋಡ್ರಿ ಅಂತ, ಹಂಗಲ್ಲ. ಪ್ರಭುಪಾದವ್ರಿಗೆ ಈ ಥರ ಎಷ್ಟೋ ಪ್ರಶ್ನೆಗಳನ್ನು ಕೇಳಿದರು ಉಲ್ಲೇಖರು. ಪ್ರಭುಪಾದವರು ರೋಲ್ಸ್ ರಾಯ್ ಕಾರ್ನಲ್ಲಿ ಬಂದರು. ಪ್ರಶ್ನೆ ಕೇಳಿದರು ಅವ್ರಿಗೆ, ಏನು ನೀವೊಬ್ಬ ಸನ್ಯಾಸಿ ಆಗಿ ನೀವು ಹೆಂಗಿರಬೇಕು, ವಿನಯವಾಗಿರಬೇಕು, ಸರಳವಾಗಿರಬೇಕು, ನೀವೇನು ರೋಲ್ಸ್ ರಾಯ್ ಕಾರ್ನಲ್ಲಿ ಬಂದಿರಲ್ಲ ಅಂತ ಕೇಳಿದ್ರು ಅವ್ರಿಗೆ. ಆವಾಗ ಪ್ರಭುಪಾದವರು ಉತ್ತರ ಕೊಟ್ಟರು, ನಾನು ದೇವರ ಭಕ್ತ. ನಮ್ಮ ದೇಶದಲ್ಲಿ ನಮ್ಮ ದೇವರಿಗೆ ಬಂಗಾರದ ರಥದಲ್ಲಿ ಮೆರವಣಿಗೆ ಮಾಡ್ತಾಯಿದ್ದಾರೆ. ಅವರ ಶಿಷ್ಯನಾದ ನಾನು ಕೇವಲ ಈ ಐರನ್ ಡಬ್ಬಾ ಕಾರಿನಲ್ಲಿ ಬಂದಿದ್ದೀನಿ, ನೀವು ಸಂತೋಷ ಪಡಬೇಕು, ನಾವು ಅದರಲ್ಲೇ ನಾನು ಬಂದಿದ್ದೀನಿ ಅಂಥೇಳಿ. ಧರ್ಮಾತು ಸಾಕ್ಷಾತ್ ಭಗವತ್ ಪ್ರಣೀತಂ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಧರ್ಮ ಅನ್ನೋದು ನೀವು ಹೇಳಿದ್ರಿ, ನಾವು ಹೇಳಿದ್ವಿ, ಅವ್ರು ಹೇಳಿದರು, ಇವ್ರು ಹೇಳಿದರು ಅನ್ನೋದಲ್ಲಲ್ಲಿ ಏನು ಹೇಳ್ತಾ ಇದ್ರಲ್ಲಿ, ಧರ್ಮಾತ್ ಸಾಕ್ಷಾತ್ ಭಗವತ್ ಪ್ರಣೀತಂ, ಭಗವಂತನಿಂದ ಬಂದಿರುವಂಥದ್ದು ಅದು ಜ್ಞಾನ. ಇದನ್ನು ಯಾರು ಹೇಳಿದ್ದಾರೆ? ಈ ಜ್ಞಾನ ಯಾರು ಹೇಳಿದ್ದಾರೆ? ಭಗವದ್ಗೀತಾ ಯಾರು ಹೇಳಿದ್ದಾರೆ? ಇದನ್ನು ಸಾಕ್ಷಾತ್ ಕೃಷ್ಣನೇ ಹೇಳಿದ್ದಾನೆ. ಸೊ 5000 ವರ್ಷದ ಮುಂಚೆ ಅರ್ಜುನನಿಗೆ ಹೇಳಿರುವಂತಹ ಪ್ರಶ್ನೆಗಳನ್ನು ನಾವು 5000 ವರ್ಷದ ನಂತರ ಕೂಡ ನಾವು ಇವತ್ತು ಚರ್ಚೆ ಮಾಡ್ತಾಯಿದ್ದೀವಿ. ಸೊ ಇವತ್ತು ಚರ್ಚೆ ಮಾಡ್ತಾಯಿದ್ದೀವಿ ಅಂದರೆ ಇದು 5000 ವರ್ಷದ ನಂತರ ಕೂಡ ಹಿಂಗೆ ಮುಂದುವರಿತದೆ ಇದು ಈ ಜ್ಞಾನ. ಇವಾಗ ವೇದಗಳಲ್ಲಿ ಆಯುರ್ವೇದ ಅಂತ ಒಂದು ಉಪವೇದ ಇದೆ. ಸೊ ಆಯುರ್ವೇದ ಅಂದರೆ ನಾವೇನು ಅಂದ್ಕೊಂಡಿದ್ದೀವಿ, ಆಯುರ್ವೇದ ಅಂದರೆ ಅದು ವೈದ್ಯಕ್ಕೆ ಸಂಬಂಧಪಟ್ಟದ್ದು ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ ಹೊರತು ಅದರಲ್ಲಿರುವಂತಹ ವಿಷಯ ಆಳ ನಮಗೆ ಗೊತ್ತಿಲ್ಲ ನಿಜವಾಗ್ಲೂ. ಇವಾಗ ಅಷ್ಟಾಂಗ ಯೋಗ ಪದ್ಧತಿ ಅಂತಿದೆ. ಅಷ್ಟಾಂಗ ಯೋಗ ಪದ್ಧತಿ ಅಂದರೆ ನಾವೇನು ಅಂದ್ಕೊಂಡಿದ್ದೀವಿ, ಯೋಗ ಅಂದರೆ ಕೈ ಮುಂದೆ ಮಾಡೋದು, ಮೇಲೆ ಮಾಡೋದು, ಎಕ್ಸಸೈಸ್ ಮಾಡೋದು, ಓಡೋದು, ಅದನ್ನು ಯೋಗ ಅಂದ್ಕೊಂಡಿದ್ದೀವಿ. ಅದರಲ್ಲಿ 8 ಭಾಗಗಳಿದ್ದಾವೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಧ್ಯಾನ, ಈ ಥರ 8 ಭಾಗಗಳಿದ್ದಾವೆ ಅದರಲ್ಲಿ ನಮಗೆ ಗೊತ್ತಿರೋದು ಕೇವಲ ಆಸನ ಮಾತ್ರ ನಮಗೆ ಗೊತ್ತಿರೋದು. ಅದರಲ್ಲಿರೋ ಆಸನದ ಮಾತ್ರ ನಾವು ತಿಳ್ಕೊಂಡು ನಮಗೆಲ್ಲ ಯೋಗ ಕ್ಲಾಸು ಯೋಗ ಅಂತ ನಾವು ಹೋಗ್ತಾಯಿದ್ದೀವಿ. ಭಾಳ ಅಂದರೆ ಅದರಲ್ಲಿ ಪ್ರಾಣಾಯಾಮ ಒಂದು ಗೊತ್ತಿರಬೇಕು, ಅವರಿಗೆ ಗೊತ್ತಿರ್ಬೋದು. ಆದರೆ ಅಷ್ಟಾಂಗ ಯೋಗ ಪದ್ಧತಿನಲ್ಲಿ ಭಗವಂತನಲ್ಲಿ ಹೇಗೆ ಮಿಲನ ಹೊಂದಬೇಕು. ಯೋಗ ಅಂದರೆ ಕೂಡೋದು. ಯೋಗ ಅಂದ್ರೇನು? ಕೂಡೋದು. ಯೋಗ ಕೂಡಿ ಬರ್ಬೇಕು ರೀ. ಅವೆಲ್ಲ ಯೋಗ ಆದಾಗ ಆಗಂಗಿಲ್ಲ ಅಂತಿರ್ತಾರೆ ನೋಡ್ರಿ. ಹಂಗೆ ಆ ಯೋಗ ಅಂದರೆ ಆತ್ಮ ಮತ್ತು ಪರಮಾತ್ಮನನ್ನು ಸೇರಿಸುವಂಥದ್ದು ಯೋಗ. ಸೊ ಪ್ರತಿಯೊಂದನ್ನು ನೀವು ಈ ಭಗವದ್ಗೀತೆಯ ಪ್ರತಿಯೊಂದು ಅಧ್ಯಾಯಗಳನ್ನು ನೀವು ಓದಿ ನೋಡಿರಿ, ಇದರಲ್ಲಿ ಬರೆದಿರ್ತಾರೆ ಆ ಅಧ್ಯಾಯದ ಹೆಸರುಗಳು. ಸೊ ಇಲ್ಲಿ ಕನ್ನಡದಲ್ಲಿ ಏನಿದೆ ಗೊತ್ತಿಲ್ಲ, ಬಟ್ ತೆಲುಗಲ್ಲಿ ಏನಂದರೆ ಪ್ರತಿಯೊಂದು ಅಧ್ಯಾಯದ ಹೆಸರು ಇಲ್ಲಿದೆ, ಸಿಕ್ತು, ಒಳ್ಳೆಯದು. ಸೊ ಇಲ್ಲಿ ನೋಡಿರಿ, ಪ್ರಥಮ ಅಧ್ಯಾಯದ ಹೆಸರು ಅರ್ಜುನ ವಿಷಾದ ಯೋಗ. ಇದರ ಶಬ್ದ, ಈ ವಾಕ್ಯ ಎದರಿಂದ ಕೊನೆಯಾಗಿದೆ ಇಲ್ಲಿ? ಯೋಗ. ಏನಂತ ಹೆಸರದು? ಅರ್ಜುನ ವಿಷಾದ ಯೋಗ. 2ನೇ ಅಧ್ಯಾಯ ಸಾಂಖ್ಯ ಯೋಗ. 3ನೇದು ಕರ್ಮಯೋಗ. 4ನೇದು ಜ್ಞಾನ ಕರ್ಮ ಸನ್ಯಾಸ ಯೋಗ. 5ನೇದು ಕರ್ಮ ಸನ್ಯಾಸ ಯೋಗ. 6ನೇದು ಧ್ಯಾನ ಯೋಗ. 7ನೇದು ಧ್ಯಾನ ವಿಜ್ಞಾನ ಯೋಗ. 8ನೇದು ಅಕ್ಷರ ಬ್ರಹ್ಮ ಯೋಗ. 9ನೇದು ರಾಜಗುಹ್ಯ ಯೋಗ. 10ನೇದು ವಿಭೂತಿ ಯೋಗ. 11ದ್ದು ವಿಶ್ವರೂಪ ದರ್ಶನ ಯೋಗ. 12 ಭಕ್ತಿ ಯೋಗ. 13 ಕ್ಷೇತ್ರಜ್ಞ ವಿಭಾಗ ಯೋಗ. 14 ಗುಣತ್ರಯ ವಿಭಾಗ ಯೋಗ. 15 ಪುರುಷೋತ್ತಮ ಯೋಗ. 16 ದೈವಾಸುರ ಸಂಪದ ವಿಭಾಗ ಯೋಗ. 17 ಶ್ರದ್ಧತ್ರಯ ವಿಭಾಗ ಯೋಗ. 18ನೇದು ಮೋಕ್ಷ ಸನ್ಯಾಸ ಯೋಗ. ಹಾಗೆ ಪ್ರತಿಯೊಂದು ಅಧ್ಯಾಯದ ಹೆಸರುಗಳನ್ನು ಯಾವುದರಿಂದ ಕೊನೆಯಾಗಿದೆ ಇಲ್ಲಿ? ಯೋಗ. ಯೋಗ ಅಂದರೆ ಭಗವಂತನೊಂದಿಗೆ ಸಂಬಂಧ.
ಸೊ ಭಗವಂತನೊಂದಿಗೆ ಸಂಬಂಧ ಪಡೆಯುವಂತಹ ಜ್ಞಾನ ಇದರಲ್ಲಿದೆ. ಸೊ ಅದನ್ನು ನಾವು ತಿಳ್ಕೊಬೇಕಂದ್ರೆ ಹೆಂಗೆ ಮಾಡಿ ತಿಳ್ಕೊತೀವಿ ನಾವು? ಪ್ರಾಮಾಣಿಕವಾದ ಆಧ್ಯಾತ್ಮಿಕ ಗುರುವಿನಿಂದ ಮಾತ್ರವೇ ಅದು ಸಾಧ್ಯ ಆಗ್ತದೆ. ಅದು ಗುರುವಿನ ಬಳಿಗೆ ಹೋಗಿ ವಿನಯದಿಂದ ಪ್ರಶ್ನೆ ಕೇಳಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಸೊ ಇವಾಗ 2 ಶಬ್ದಗಳನ್ನು ನಾವು ತಿಳ್ಕೊಂಡ್ವಿ. ಒಂದು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಅಂತ ತಿಳ್ಕೊಂಡ್ವಿ. ಇನ್ನೊಂದು ಶಬ್ದ ಏನು? ಸೇವಯ. ಸೇವಯ ಅಂತಂದ್ರೆ ಏನಿಲ್ಲಿದೆ? ಸೇವೆಯನ್ನು ಸಲ್ಲಿಸುವುದರಿಂದ. ನಾನು ಪ್ರಾರಂಭ ಮಾಡುವಾಗ 2 ವಾಕ್ಯಗಳನ್ನು ಹೇಳಿದೆ, ದಾಸರ ವಾಕ್ಯಗಳನ್ನು ಹೇಳಿದೆ. ಯಾವ ವಾಕ್ಯಗಳು ನೆನಪಿದೆಯಾ ನಿಮಗೆ? ದಾಸನ ಮಾಡಿಕೊ ಎನ್ನ ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೊ ಎನ್ನ ಅಂತ ಹೇಳಿದೆ. ಇನ್ನೊಂದು ಹೇಳಿದೆ. ಇನ್ನೊಂದು ಯಾವುದು ಹೇಳಿದೆ? ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಸೇವೆ ಅನ್ನೋದು ತುಂಬ ಮುಖ್ಯವಾದದ್ದು. ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಸೇವೆ ಮಾಡ್ತಾ ಇದ್ದಾನೆ. ಸೇವೆ, ತಾಯಿ ಮಕ್ಕಳಿಗೆ ಸೇವೆ ಮಾಡ್ತಾ ಇದ್ದಾರೆ, ಪತಿ ಪತ್ನಿಯರು ಒಬ್ರಿಗೊಬ್ಬರು ಸೇವೆ ಮಾಡ್ಕೊತಾ ಇದ್ದಾರೆ, ಗುರುಗಳು ಶಿಷ್ಯರಿಗೆ ಸೇವೆ ಮಾಡ್ತಾ ಇದ್ದಾರೆ, ವಿದ್ಯಾಭ್ಯಾಸ ಕಲಿಸ್ತಾ ಇದ್ದಾರೆ, ಶಿಷ್ಯರು ಗುರುಗಳಿಗೆ ವಿಧೇಯರಾಗಿ ಸೇವೆ ಮಾಡ್ತಾ ಇದ್ದಾರೆ. ಸಮಾಜದಲ್ಲಿ ನೋಡ್ರಿ ನೀವು, ರಾಜಕೀಯ ವ್ಯಕ್ತಿ ಸಭಾಭವನದ ಮೇಲೆ ನಿಂತು ಏನು ಹೇಳ್ತಾ ಇದ್ದಾನೆ ಅವನು? ನಾನು ನಿಮ್ಮ ಸೇವಕ ಅಂತ ಇದ್ದಾನೆ. ನನಗೊಂದು ಸೇವಾ ಭಾಗ್ಯ ಕೊಡ್ರಿ, ಈ ಸರಿ ಸೇವೆ ಮಾಡೋಕೆ ಒಂದು ಅವಕಾಶ ಕೊಡ್ರಿ ಅಂತ. ನಂಗೆ ಓಟ್ ಹಾಕ್ರಿ, MLA ಮಾಡಿರಿ, ಮಿನಿಸ್ಟ್ರ್ ಮಾಡಿರಿ ಅಂತ ಕೇಳ್ತಾನೆ. ನಾವು ಏನಂತ, ನಾವು ಈ ಸರಿ ಒಂದು ಅವಕಾಶ ಕೊಡ್ರಿ, ನಮ್ಗೆ ಸೇವೆ ಮಾಡೋಕೆ ಒಂದು ಅವಕಾಶ ಕೊಡ್ರಿ. ಪ್ರಭುತ್ವ ಸೇವಕರಿಗೆ ಹೆಸರಿರ್ತದೆ, ಪ್ರಭುತ್ವ ನೌಕರರಿಗೆ, ಏನು ಸರ್ಕಾರಿ ನೌಕರರಿಗೆ ಹೇಗಿರ್ತದೆ. ಅವ್ರು ಏನಂತ ಕರೀತಾರೆ? ಅವ್ರಿಗೆ ಗೌರ್ಮೆಂಟ್ ಸರ್ವಂಟ್ ಅಂತ ಕರೀತಾರೆ. ಯಾರೇ ಇರಲಿ ಅವರು ಗೌರ್ಮೆಂಟ್ ಸರ್ವಂಟ್. ನಾವು ಸರ್ವಿಸ್ನಾಗ ಅದೀವ್ರಿ ಅಂತ ಇರ್ತಾರೆ. ಸರ್ವಿಸ್ ರಿಟೈರ್ಮೆಂಟ್ ಅಂತಾರೆ. ಪ್ರತಿಯೊಂದರಲ್ಲಿ ಸೇವೆ ಅನ್ನೋದು ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿದೆ. ಇಲ್ಲಿ ಒಂದು ಗಮನ ಮಾಡಬೇಕಾದಂಥ ಒಂದು ವಿಷಯ ಏನಂತ ಹೇಳಿದರೆ, ಆ ಸೇವೆ ನಡಿಬೇಕು ಅಂತ ಹೇಳಿದರೆ ಪ್ರಪ್ರಥಮವಾಗಿ ಏನಂದರೆ ನಮ್ಮಲ್ಲಿ ಸಂಬಂಧ ಇರಬೇಕು. ಏನಿರಬೇಕು? ಸಂಬಂಧ. ಆ ಸಂಬಂಧ ಇದ್ದಾಗ ಮಾತ್ರ ಅದು ಸೇವೆ ನಡೀತದೆ. ಆ ಸಂಬಂಧ ಇಲ್ಲಪ್ಪ ಅಂತಂದರೆ ಏನಂದರೆ ಸೇವೆ ನಡೆಯೋದಿಲ್ಲ. ಇವಾಗ ಯಾರಾದರೂ ಒಬ್ಬರು ಗೌರ್ಮೆಂಟ್ ಆಫೀಸರು ಅಥವಾ ಒಬ್ಬ ಮಿನಿಸ್ಟ್ರ್ ಹತ್ರ ಕೆಲಸ ಆಗಬೇಕು ಅಂದ್ಕೊಟ್ರೆ, ಕೆಲಸ ಆಗ್ಬೇಕಂದ್ರೆ ಏನು ಮಾಡ್ತಾರೆ? ಅವಾಗ ಹಿಂಗೆ ಒಬ್ಬರ ಕಡೆ ಕೆಲಸ ಆಗಬೇಕಾಗೈತೆ ರೀ ಅಂದರೆ, ಒಂದು ಕೆಲಸ ಮಾಡಿರಿ, ನೀವು ಇಂಥವ್ರ ಹತ್ರ ಹೋಗ್ರಿ, ಅವ್ರು ಭಾಳ ಕ್ಲೋಸ್ ಅದಾರ ಅವ್ರ ಕಡೆ, ನೀವು ಅವ್ರ ಹತ್ರ ಹೋಗಿ ಹೇಳಿದ್ರೆ ಅವ್ರ ಕೆಲಸ ಆಗುತ್ತೆ ನೋಡ್ರಿ ಅಂತ. ಆವಾಗ ಏನು ಮಾಡ್ತಾರೆ ಇವರು? ಅವ್ರ ಹತ್ರ ಹೋಗ್ತಾರೆ. ಅವ್ರಿಗೆ ಸ್ನೇಹಿತರು ಇರ್ಬೋದು, ಅವ್ರು ತಿಳಿದವ್ರು ಇರ್ಬೋದು, ಅವ್ರ ಸೆಕ್ರೆಟರಿ ಇರಬೇಕು, ಯಾರಾದರೂ ಇರ್ಬೋದು. ನಮಗೆ ಯಾರ ಜೊತೆ ಕೆಲಸ ಆಗಿರಬೇಕಲ್ಲ, ಅವ್ರಿಗೆ ಸನ್ನಿಹಿತವಾದವ್ರ ಹತ್ರ ನಾವೇನು ಮಾಡ್ತೀರಿ? ಹೋಗ್ರಿ ಅಂತ ಹೇಳ್ತಾರೆ. ಅವಾಗ ಅವ್ರು ಏನು ಮಾಡ್ತೀವಿ? ನಾವು ಅವ್ರ ಹತ್ರ ಹೋಗಿ, ಸರ್ ನಿಮಗೆ ಭೇಟಿ ಆಗಬೇಕಾಗಿತ್ತು ರೀ ಸರ್ ಅಂತ. ಯಾವಾಗ ಬರ್ಬೇಕು ರೀ? ಓಕೆ, ನಾಳೆ ಬರ್ರಿ, ಪರವಾಗಿಲ್ಲ. ಅವಾಗ ನಾವು ಅವ್ರನ್ನ ಭೇಟಿ ಆಗೋಕ್ಕೆ ಹೋದಾಗ ನಾವು ಸುಮ್ಮನೆ ಹೋಗ್ತೀವಿ. ನಾವು ಅವ್ರ ಹತ್ರ ಹೋದಾಗ ಅವಾಗ ಏನು ಮಾಡ್ತೀವಿ? ಕೈಯಾಗಿ ಏನೋ ಒಂದು ಫ್ರೂಟ್ ಬ್ಯಾಗು, ಗಿಫ್ಟು, ಏನೋ ಒಂದು ಬಾಕ್ಸು, ಏನೋ ಒಂದು ತೊಗೊಂಡಾಗ ಮೊದಲು ಅವ್ರ ಜೊತೆ ಸಂಬಂಧ ಏರ್ಪಾಡು ಮಾಡ್ಕೊತೀವಿ. ಆ ಸಂಬಂಧ ಹೆಂಗೆ ಏರ್ಪಾಡಾಗ್ತದೆ? ವಿನಯ, ವಿಚಾರ ವಿನಿಮಯಕ್ಕಿಂತ ಮೊದಲು ಏನಾಗ್ತದೆ ಅಲ್ಲಿ? ಗಿವಿಂಗ್ ಆ್ಯಂಡ್ ಟೇಕ್. ಸೊ ಅದನ್ನು ನಾವು ಏನು ಮಾಡ್ತೀವಿ? ಆ ಉಡುಗೊರೆಯನ್ನು ಅವ್ರ ಕೈನಲ್ಲಿ ಕೊಡ್ತೀವಿ. ಬರ್ರಿ ಕುಂದಿರಿ ಅಂತ. ಆವಾಗ ಈ ಥರ ನಮಗೊಂದು ಕೆಲಸ ಆಗಬೇಕಾಗಿತ್ತು ರೀ ಅಂತ. ಸೊ ಆ ಕೆಲಸ ಯಾವುದ್ರ ಮೇಲೆ ಸಂಬಂಧ ಆಗಿರ್ತದೆ? ಅದು ಆ ಕೆಲಸ ಆಗ್ಬೇಕಂದ್ರೆ ಅವ್ರಿಗೆ ಆಲ್ರೆಡಿ ಸಂಬಂಧ ಇದೆ. ಆದರೆ ಇಲ್ಲಿ ನಮಗೆ ಕೆಲಸ ಆಗ್ಬೇಕಂದ್ರೆ ನಾವೇನು ಅವ್ರ ಜೊತೆ ಹೋಗಿರ್ತೀವಲ್ಲ, ಅವ್ರ ಜೊತೆ ನಮ್ಮ ಸಂಬಂಧ ಚಲೋ ಇರಬೇಕಲ್ಲಿ. ಅವ್ರ ಜೊತೆ ನಮ್ಮ ಸಂಬಂಧ ಚಲೋ ಇದ್ರೆ ಆ ಕೆಲಸ ಆಗುತ್ತೆ. ಇವ್ರಿಗೆ ನಮಗೆ ಸಂಬಂಧ ಚಲೋ ಇಲ್ಲ ಅಂತಂದ್ರೆ ಅಲ್ಲೇ ನೋಡೋಣ ತೊಗೊರಿ ಅಂತ, ನಾನು ನೋಡ್ತೀನಿ ತಗೋರಿ, ಹೇಳ್ತೀನಿ ತಗೋರಿ, ಮಾಡ್ತೀನಿ ತಗೋರಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇಲ್ಲೇ ಪ್ರತಿಯೊಬ್ಬರಿಗೂ ಏನಂದ್ರೆ, ಇಲ್ಲೇ ಆಧ್ಯಾತ್ಮಿಕ ಗುರುವಿನ ಹತ್ರ ಹೋಗ್ರಿ. ಆಧ್ಯಾತ್ಮಿಕ ಗುರುವಿನ ಹತ್ರ ಹೋಗಿ ಅಲ್ಲಿ ಏನು ಮಾಡ್ಬೇಕು? ನಾವು ಅಲ್ಲಿ ಗುರುವಿಗೆ ವಿನಯವಾಗಿ ಪ್ರಶ್ನೆ ಮಾಡಬೇಕು, ವಿನಯವಾಗಿ ಸೇವೆ ಮಾಡಬೇಕು.
ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿ ಪ್ರಶ್ನೆಯನ್ನು ಓದಿದರಿಲ್ಲ, ವ್ಯರ್ಥವಾಯಿತು ಭಕುತಿ. ನೂರಾರು ಪುರಾಣಗಳು ಓದಿದರೆಲ್ಲ ನಾರಿಯ ಭೋಗವ ಬಿಟ್ಟರೂ ಇಲ್ಲ. ಏನು ಮಾಡಬೇಕು? ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಹರ ಮುನಿದರು ಗುರು ಕಾಯವ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಧ್ಯಾತ್ಮಿಕ ಗುರುವಿನ ಹತ್ರ ನಾವು ಹೋದಾಗ ವಿನಯವಾಗಿ ಪ್ರಶ್ನೆ ಮಾಡಿದ ಮೇಲೆ ಅವರಿಗೆ ಸೇವೆ ಮಾಡಬೇಕು. ಹೌದ್ರಿ, ಈಗ ಸೇವೆ ಮಾಡಬೇಕು ಅಂತ ಹೇಳಿದ್ರಿ, ಆದರೆ ಎಲ್ಲದಾರೆ ಗುರುಗಳು? ಎಲ್ಲದರ? ಈಗ ಅವ್ರ ಗುರುಗಳು ಏನು ಮಾಡ್ತಾಯಿದ್ರು? ಇಲ್ಲಿ ಬರೋ ನೆಕ್ಸ್ಟ್ ಶಬ್ದ ಏನಂತ ಹೇಳಿದರೆ ಉಪದೇಕ್ಷಂತಿತ. ಉಪದೇಕ್ಷಂತಿತೆ ಅಂದರೆ ಇಲ್ಲೇನು ಬರೆದಿದ್ದಾರೆ? ಅವರು ದೀಕ್ಷೆ ನೀಡುವರು. ಗುರುವಿಗೆ ನಮಗೆ ಸಂಬಂಧ ಯಾವ ರೀತಿ ಏರ್ಪಾಡಾಗ್ತದೆ? ಅಲ್ಲಿ ಅವ್ರಿಗೆ ಪರಂಪರೆ ಜೊತೆ ನಾವು ಹೇಗೆ ಕನೆಕ್ಟ್ ಆಗ್ತೀವಿ, ಹೇಗೆ ಸಂಬಂಧ ಬೆಳೀತದೆ? ದೀಕ್ಷೆ ಮುಖಾಂತರ ಸಂಬಂಧ ಬೆಳೀತದೆ. ಗುರುಗಳು ನಮಗೆ ಸೇವೆ ಕೊಡ್ತಾರೆ, ನಮಗೊಂದು ಸೇವೆ. ನಾವು ಅವರಿಗೆ ಸೇವೆ ಮಾಡೋ ಮುಂಚೆ ಅವ್ರೇನು ಮಾಡ್ತಾರೆ? ಅವರು ನಮಗೆ ಸೇವೆ ಕೊಡ್ತಾರೆ. ಸೊ ಆ ಸೇವೆ ಯಾವುದರಿಂದ ನಡೀತದೆ? ಅದು ದೀಕ್ಷೆ ಮುಖಾಂತರ ನಡೀತದೆ. ಆ ದೀಕ್ಷೆ ಮುಖಾಂತರ ನಡೆಯುವಾಗ ಅದಕ್ಕಿಂತ ಮುಂಚೆ ಏನಂತ ಹೇಳಿದರೆ ನಾವು ಆ ರೀತಿಯಾಗಿ ನಡ್ಕೋಬೇಕು. ದೀಕ್ಷೆಯನ್ನು ಪಡೆದುಕೊಳ್ಳೋಕ್ಕಿಂತ ಮುಂಚೆ ನಿಯಮಗಳ ಪ್ರಕಾರ ನಾವು ನಡ್ಕೋಬೇಕು. ನಡ್ಕೊಂಡಾಗ ಏನಂದರೆ ದೀಕ್ಷೆ ಬರ್ತದೆ. ದೀಕ್ಷೆ ಬಂತಪ್ಪ, ಓಕೆ. ಹೌದ್ರಿ, ಈಗ ನಮ್ಮ ಗುರುಗಳು ಎಲ್ಲಾದ್ರೆ ಅವರೆಲ್ಲ ಅಮೇರಿಕಾದಾಗದ್ರ, ಅವ್ರು ಯಾವಾಗಾರ ಬರ್ತಾರೆ. ಅವ್ರಿಗೆ ಯಾವಾಗ ನೋಡಿವಿ, ನಾವು ದೀಕ್ಷೆ ಕೊಟ್ಟಾಗ ನೋಡಿವಿ, ಅವ್ರ ಮುಖನ ನೋಡಿದಿಲ್ಲ. ಅದೇ ಹಂಗೆ ರೀ ಸೇವೆ ಮಾಡೋಕ್ಕಾಗತ್ತಿ? ನೀವೇ ಅಂದರೆ ಅವ್ರಿಗೆ ಸರ್ವಿಸ್ ಮಾಡಂಥೇಳಿ ಅದೇ ಹಂಗೆ ಮಾಡೋಕ್ಕಾಗತ್ತೆ? ಹೌದಲ್ರಿ? ಸಹಜವಾಗಿ ಪ್ರಶ್ನೆ ಬರ್ತದೆ. ಅದಕ್ಕೆ ಸೇವೆನಲ್ಲಿ ಏನಂದರೆ 2 ಸೇವೆಗಳಿದೆ. 2, ಒಂದು ವಾಪು ಸೇವಾ, ಇನ್ನೊಂದು ವಾಣಿ ಸೇವಾ. ವಾಪು ಸೇವಾ ಅಂತ ಹೇಳಿದರೆ ನಾವು ಪ್ರತ್ಯಕ್ಷವಾಗಿ ಗುರುಗಳು ಬಂದಾಗ ಅವ್ರ ಹತ್ತಿರ ಹೋಗಿ ಅವರಿಗೆ ಪರ್ಸ್ನಲ್ ಸರ್ವೀಸ್. ಈಗ ಗುರುಗಳು ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಏನು ಮಾಡ್ತಾಯಿದ್ವಿ ರೀ, ಮಾತಾಜಿಗಳೆಲ್ಲರೂ ಗುರುಗಳಿಗೆ ಏನೇನು ಬೇಕೋ ಅವರಿಗೆ ಪ್ರಸಾದ ಸಿದ್ಧ ಮಾಡ್ತಾರೆ. ಶಿಷ್ಯರೆಲ್ಲರೂ ಏನು ಮಾಡ್ತಾರೆ? ಗುರುಗಳು ಬಟ್ಟೆಗಳನ್ನು ತೊಗೊಂಡೋಗಿ ಬಟ್ಟೆ ವಾಶ್ ಮಾಡಿಕೊಡ್ತಾರೆ. ಯಾರಾದರೂ ವೆಹಿಕಲ್ ಇತ್ತು, ಯಜಮಾನರು ಕಾರ್ ಐತ್ರಿ, ಗುರುಗಳು ನಮ್ಮ ಕಾರಿಗೆ ಬರಲಿ ಅಂತೇಳಿ ಏನು ಮಾಡ್ತಾರೆ ಅವರು? ಸೊ ನಮ್ಮ ಗುರುಗಳನ್ನು ಕರ್ಕೊಂಡೋಗಿ ಕಾರಲ್ಲಿ ಸರ್ವಿಸ್ ಮಾಡಿಸ್ತಾರೆ. ಸೊ ಏನೋ ಒಂದು ಸೇವೆ ಮಾಡಬೇಕು ಅನ್ನುವಂಥದ್ದು ಬರ್ತದೆ. ಇದು ವಾಪು ಸೇವಾ. ಇನ್ನೊಂದು ಏನಂದರೆ ಅದ್ರ ಜೊತೆಯಲ್ಲಿ ಇನ್ನೊಂದು ಏನಂದರೆ ನಾನು ವಾಣಿ ಸೇವಾ. ಇವಾಗ ನಾವು ಪ್ರತಿಯೊಬ್ಬರು ಇದ್ದೀವಲ್ಲ, ನಾವು ಪ್ರಭುಪಾದವ್ರನ್ನ ಸರ್ವಿಸ್ ಮಾಡ್ತಾ ಇದ್ದೀವೋ ಇಲ್ಲೋ? ಪ್ರಭುಪಾದವರಿಗೆ ಸೇವೆ ಸಲ್ಲಿಸ್ತಾ ಇದ್ದೀವೋ ಇಲ್ಲೋ? ಇಸ್ಕಾನ್ನವರೆಲ್ಲರೂ ನಾವು ಯಾರಿಗೆ ಸರ್ವಿಸ್ ಮಾಡ್ತಾಯಿದ್ದೀವಿ? ಪ್ರಭುಪಾದವ್ರಿಗೆ ಸರ್ವಿಸ್ ಮಾಡ್ತಾಯಿದ್ದೀವಿ. ಪ್ರಭುಪಾದವ್ರಿಗೆ ಸೇವೆ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲಿದ್ದಾರೆ ಪ್ರಭುಪಾದವ್ರು? ಇಲ್ಲಲ್ಲ. ಹೆಂಗೆ ಅವ್ರಿಗೆ ಸೇವೆ ನಡೀತಾ ಇದೆ? ಪ್ರಭುಪಾದವ್ರಿಗೆ ಸೇವೆ ಹೇಗೆ ನಡೀತಾ ಇದೆ ಅಂದರೆ ಮಾತಾಜಿನ ಹೇಳ್ತಾಯಿದ್ರು. ಹೇಳ್ರಿ ಮತ್ತೆ. ಓಕೆ, ಅವ್ರ ಹೆಸರಲ್ಲಿ ಜಪ ಮಾಡ್ತೀವಿ. ಸೊ ಇನ್ನೊಂದು ಅವ್ರ ಹೆಸರಲ್ಲಿ ವಾಣಿ ಸೇವಾ ಅಂದರೆ ಏನಂದರೆ ಅವರು ಕೊಟ್ಟಿರುವಂತಹ ಸೂಚನೆಗಳು. ವಾಣಿ ಸೇವಾ ಅಂದ್ರೇನು? ಅವರು ಕೊಟ್ಟಿರುವಂಥ ಸೂಚನೆಗಳು. ಇವತ್ತು ಧರ್ಮಾತು ಸಾಕ್ಷಾತ್ ಭಗವತ್ ಪ್ರಣೀತಮ್ ಅಂತ ಹೇಳಿದ್ದೀವಿ ನಾವು. ಸೊ ಗುರು ಎಲ್ಲಿಂದ ಬಂದಿರಬೇಕಂತವರು ಇಲ್ಲಿ ಬರೆದಿದ್ದಾರೆ. ನಿಜವಾದ ಗುರುವಿನ ಬಳಿಗೆ ಹೋಗುವಂತೆ ಭಗವಂತನು ಹೇಳುತ್ತಿದ್ದಾನೆ. ನಿಜವಾದ ಗುರು ಅಂದರೆ ಅವರು ಭಗವಂತನಿಂದಲೇ ಬಂದ ಗುರು ಪರಂಪರೆ. ಎಲ್ಲಿಂದ ಬಂದಿದೆ ಅದು ಗುರು ಪರಂಪರೆ? ಭಗವಂತನಿಂದಲೇ ಬಂದಿದೆ. ಆ ಭಗವಂತನಿಂದಲೇ ಅಂದರೆ ಕೃಷ್ಣನಿಂದಲೇ ಬಂದಿದೆ ಆ ಜ್ಞಾನ. ಕೃಷ್ಣನಿಂದಲೇ ಬಂದಿರೋದ್ರಿಂದ ಕೃಷ್ಣನಿಗೆ ಇನ್ನೊಂದು ಹೆಸರು ಏನಂದರೆ ಆದಿಗುರು. ಕೃಷ್ಣನಿಗೆ ಏನಿದೆ ಹೆಸರು? ಆದಿಗುರು. ಯಾಕಂದರೆ ಆ ಜ್ಞಾನ ಅವನಿಂದ ಬಂದಿದೆ. ಅವನೇ ಪ್ರಥಮ ಗುರು, ಅವನೇ ಪ್ರಥಮ ಶಿಷ್ಯ ಅರ್ಜುನ. ಪ್ರಥಮ ಗುರು ಕೃಷ್ಣ, ಪ್ರಥಮ ಶಿಷ್ಯ ಬ್ರಹ್ಮದೇವ. ಸೊ ಅವರು ಹೇಳಿದ ಜ್ಞಾನ ಬ್ರಹ್ಮದೇವನಿಂದ ವ್ಯಾಸ ಮಹರ್ಷಿಗೆ, ವ್ಯಾಸ ಮಹರ್ಷಿಯಿಂದ ನಾರದ ಮುನಿಗೆ, ನಾರದ ಮುನಿಯಿಂದ ವ್ಯಾಸ ಮಹರ್ಷಿಗೆ, ವ್ಯಾಸ ಮಹರ್ಷಿಯಿಂದ ಮಧ್ವಾಚಾರ್ಯವರಿಗೆ, ಮಧ್ವಾಚಾರ್ಯದಿಂದ ಪರಂಪರೆ ದ್ವಾರ ಬಂದು ಚೈತನ್ಯ ಚರಿತಾಮೃತ ಚೈತನ್ಯ ಮಹಾಪ್ರಭು, ಚೈತನ್ಯ ಮಹಾಪ್ರಭುವಿಂದ ಗೋಸ್ವಾಮಿಗಳು, 6 ಜನ ಗೋಸ್ವಾಮಿಗಳು. ಆ ಪರಂಪರೆ ಹಿಂಗೆ ಬಂದು ಎಲ್ಲಿಂದ ಬಂದು ಜಗನ್ನಾಥ ದಾಸ್ ಬಾಬಾಜಿ, ಭಕ್ತಿ ವಿನೋದ್ ಠಾಕೂರ್, ಗೌರವ ಕಿಶೋರ್ ದಾಸ್ ಬಾಬಾಜಿ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ಕೊನೆಗೆ ಎಲ್ಲಿಗೆ ಬಂತು ಆ ಜ್ಞಾನ? AC ಭಕ್ತಿ ವೇದಾಂತ ಸ್ವಾಮಿ
ಪ್ರಭುಪಾದ್. ನೀವು ಇಲ್ಲಿ ಪರಂಪರೆ ಫೋಟೋ ನೀವು ಅದರಲ್ಲಿ ನೋಡ್ತೀರಿ. ಆ ರೀತಿಯಾಗಿ ಜ್ಞಾನ ಹರಿದುಕೊಂಡು ಬಂತು. ಆ ಜ್ಞಾನ ಹರಿದುಕೊಂಡು ಬಂದಿದ್ದು ಪ್ರಭುಪಾದವರವರಿಗೆ ಬಂದ ಮೇಲೆ ನಾವು ಇವಾಗ ಪ್ರತಿಯೊಬ್ಬ ಪ್ರಭುಪಾದವರ ಸೇವಾ ಪ್ರಭುಪಾದವರ ವಾಣಿಯಿಂದ ನಡೀತಾ ಇದೆ. ಒಂದು ಈ ಭಗವದ್ಗೀತೆ ಕೃಷ್ಣ ಹೇಳಿದಾನ, ಹಾಗಾಗಿ ನಾವು ಭಗವಂತನ ಹೇಳಿದಂಥ ಆದಿಗುರು ಭಗವಂತನ ಜ್ಞಾನವನ್ನು ನಾವು ಪಡಿತಾ ಇದ್ದೀವಿ. ಒಂದು ಅದರ ಜೊತೆಯಲ್ಲಿ ಪ್ರಭುಪಾದವರು ಹೇಳಿರುವಂಥ ಪ್ರಭುಪಾದವರ ಭಾಷ್ಯ ಏನಿದೆ ಇಲ್ಲಿ ಭಾವಾರ್ಥ ಯಾರಿದೆ ಇಲ್ಲಿ? ಪ್ರಭುಪಾದವ್ರದ್ದಿದೆ. ಹಾಗಾಗಿ ಪ್ರಭುಪಾದವರ ಭಾವಾರ್ಥದಲ್ಲಿ ಪ್ರಭುಪಾದವರು ಯಾವ ವಿಷಯವನ್ನು ಹೇಳಿದರೆ ಆ ವಿಷಯವನ್ನು ನಾವಿಲ್ಲಿ ಕಲಿತಾ ಇದ್ದೀವಿ. ಸೊ ಈ ಜ್ಞಾನ ಯಾರಿಂದ ಬರ್ತಾ ಇದೆ? ಪರಂಪರೆಯಲ್ಲಿ ಪ್ರಭುಪಾದವ್ರ ನಂತರ ಅವರ ಶಿಷ್ಯ ಪರಂಪರೆ, ಅವರ ಶಿಷ್ಯರ ಪರಂಪರೆಯಲ್ಲಿ ನಾವು ಈ ಜ್ಞಾನವನ್ನು ಪಡಿತಾ ಇದ್ದೀವಿ. ಸೊ ಇವಾಗ ಹೌದು, ಅವರು ಶಿಷ್ಯ ಪರಂಪರೆಯಲ್ಲಿರುವ ಜ್ಞಾನವನ್ನು ಪಡಿತಾ ಇದ್ದೀವಿ ಅಂದರೆ ಅವರು ಪ್ರತಿನಿಧಿಸಿದಂತಹ ಪ್ರತಿನಿಧಿಗಳಿದ್ದಾರೆ. ಅವರು ಪ್ರತಿನಿಧಿಸಿದಂಥ ಪ್ರತಿನಿಧಿಗಳು ಯಾರು ಇವಾಗ ಆಧ್ಯಾತ್ಮಿಕ ಗುರು ಇದ್ದಾರೆ, ದೀಕ್ಷೆ ಗುರುಗಳು ಇದ್ದಾರೆ. ಅವರು ಪ್ರತಿನಿಧಿಸಿದಂತಹ ಪ್ರತಿನಿಧಿಗಳು ಯಾರು? ಅವರು ನಿಧಿದಂತಹ ಪ್ರತಿನಿಧಿಗಳು ಅವರ ಶಿಷ್ಯರು. ಈಸ್ ಗ್ರೇಟ್ ಅವಧೂತ ಚಂದ್ರಪ್ರಭು. ಹರಿ ಬೋಲ್, ಕಲಾಪ್ಸ್ ಹೊಡೀರಿ. ಈಗ ಅದರಿಲ್ಲ ಅವರು ಇಲ್ಲಿ ಅದರಲ್ಲಿ ನಿಮ್ಮನ್ನೆಲ್ಲ ನೋಡ್ಕೊಂಡವ್ರು ಯಾರು? ಇಲ್ಲಿ ನಿಮಗೆ ಮಾರ್ಗದರ್ಶನ ಕೊಡುವಂಥವ್ರು ಯಾರು? ಶಿಕ್ಷಕರು ಯಾರಿಲ್ಲಿ? ಹೌದು ಅವ್ರಿಗೆ ನಾನು ಅವ್ರ ಎದುರುಗಡೆ ಅವ್ರಿಗೆ ಅವರ ಹೊಗಳಿಕೆಗೆ ಮಾತಲ್ಲ, ನಾನು ಪರಂಪರೆ ಜ್ಞಾನ ಹೇಗೆ ಬರ್ತಾಯಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಯಾಕೆ ಅವರು ಎಲ್ಲೋ ಬೆಳಗಾವಿ ಜಿಲ್ಲೆ ಎಲ್ಲೋ ಒಂದು ಹಳ್ಳಿ ಗ್ರಾಮದವರು, ಯಜಮಾನರು, ಅವರು ದಣಿಯರು, ಅವ್ರಿಗೆ ಎಷ್ಟೋ ಆಸ್ತಿ ಇದೆ, ಎಲ್ಲ ಇದೆ, ಅಂತಸ್ತಿದೆ, ಅದನ್ನೆಲ್ಲ ಬಿಟ್ಟು ಬ್ರಹ್ಮಚಾರ್ಯತ್ವವನ್ನು ತಗೊಂಡು ಸೊ ಇಲ್ಲಿ ಈ ಥರದಂಥ ಒಂದು ವಾತಾವರಣದಲ್ಲಿ ಸೊ ಅವರು ನಿಮ್ಮೆಲ್ಲರನ್ನು ಒಟ್ಟುಗೂಡಿಸಿ ಈ ಜ್ಞಾನವನ್ನು ಏನಿದು ತದ್ವಿದ್ಧಿ ಪ್ರಣಿಪಾತೇನ ಪರಿಪರ್ಶನೆಯ ಸೇವಯ. ಸೊ ಬದೇಂಗ್ ಶಾಂತಿದ ಜ್ಞಾನಂ, ಆ ಜ್ಞಾನಿನ ತತ್ವದರ್ಶಿನ. ಜ್ಞಾನಿನ ಕೊನೆಯ ಶಬ್ದಗಳೇನು? ಜ್ಞಾನಿನ ತತ್ವದರ್ಶಿನ. ಜ್ಞಾನಿನ ಅಂದ್ರೇನು? ಜ್ಞಾನವನ್ನು ಪಡೆದಿರ್ಬೋದು, ಯಾರಾದರೂ ಜ್ಞಾನವನ್ನು ಪಡೆದಿರ್ಬೋದು. ನಾಲೆಜ್ಡ್ ಪರ್ಸನ್ ಈಸ್ ಡಿಫರೆಂಟ್, ರಿಯಲೈಸ್ಡ್ ಪರ್ಸನ್ ಈಸ್ ಡಿಫರೆಂಟ್. ಏನು? ನಾಲೆಜ್ಡ್ ಪರ್ಸನ್, ರಿಯಲೈಸ್ಡ್ ಪರ್ಸನ್. ನಾನು ಇದಕ್ಕೊಂದು ಉದಾಹರಣೆ ಹೇಳ್ತೀನಿ, ಸಣ್ಣ ಹೇಳ್ತಾರೆ. ಒಂದು ಮೆಡಿಕಲ್ ಕಾಲೇಜ್ನಲ್ಲಿ ಒಬ್ಬರು ಪ್ರೊಫೆಸರ್ ಇದ್ದರು. ಮೆಡಿಕಲ್ ಕಾಲೇಜ್ನಲ್ಲಿ ಅವರು ಕ್ಯಾನ್ಸರ್ ಬಗ್ಗೆ 1 ತಾಸು ಅವರು ಕ್ಲಾಸ್ ಕೊಟ್ಟರು. ಏನು ಮಾಡಿದರು ಅವರು? ಪ್ರೊಫೆಸರ್, ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಅವ್ರು ಏನು ಮಾಡಿದರು? ಕ್ಯಾನ್ಸರ್ ಬಗ್ಗೆ 1 ತಾಸು ಕ್ಲಾಸ್ ಕೊಟ್ಟರು. ಕ್ಲಾಸ್ ಕೊಟ್ಟು ಸ್ಟಾಫ್ ರೂಮ್ಗೆ ಹೋಗಿ ಜೇಬಲ್ಲಿ ಕೈ ಹಾಕಿ ಸಿಗರೆಟ್ ಪ್ಯಾಕ್ ಓಪನ್ ಮಾಡಿ ಸಿಗರೆಟ್ಸ್. ಈಗ ಅವರು ಹೇಳಿದ್ದು ಜ್ಞಾನ ಏನು ಅದೇನು ಸರಿಯಲ್ಲ, ತಪ್ಪು ಜ್ಞಾನನೇ ಅದೇನಾದರೂ ಅವರು ಕ್ಯಾನ್ಸರ್ ಬಗ್ಗೆ ಹೇಳಿದ್ದು ಕ್ಲಾಸ್ ರೂಮಲ್ಲಿ? ಅವ್ರು ಕ್ಯಾನ್ಸರ್ ಬಗ್ಗೆ ಕರೆಕ್ಟಾಗಿ ಹೇಳಿದ್ದಾರೆ. ಆದರೆ ಅವರು ಸ್ಟಾಫ್ ರೂಮ್ನಲ್ಲಿ ಮಾಡಿದ್ದು ಯಾರಾದರೂ ನೋಡಿದ್ರೆ ನಿಮ್ಗೆ ಯಾರಿಗೆ ಗೊತ್ತೈತಾನ? ಅದೇನು ಗೊತ್ತಿಲ್ಲ. ಅದು ಏನಂದರೆ ಇದು ಜ್ಞಾನ, ಆದರೆ ಏನಂದರೆ ಇದು ಸಾಕ್ಷಾತ್ಕಾರ ಜ್ಞಾನ ಅಲ್ಲ. ಇಟ್ ಈಸ್ ನಾಟ್ ರಿಯಲೈಸ್ಡ್ ನಾಲೆಜ್, ಇಟ್ ಈಸ್ ಓನ್ಲಿ ಎನ್ ಇನ್ಫಾರ್ಮೇಷನ್. ಸೊ ಹಾಗಾಗಿ ನಾವು ಪಡೆದಿರುವಂಥ ಜ್ಞಾನ ನಮ್ಮನ್ನು ಅಹಂಕಾರಿಯನ್ನಾಗಿ ಮಾಡ್ತದೆ. ಅದಕ್ಕಿಲ್ಲಿ ಯಾಕೆ ಆಧ್ಯಾತ್ಮಿಕ ಗುರು ಹತ್ರ ಹೋಗಬೇಕು ಅಂದರೆ ಜ್ಞಾನಿನ ತತ್ವದರ್ಶನ. ಅವರು ಕೇವಲ ಜ್ಞಾನಿ ಆಗಿರೋದಿಲ್ಲ, ಅವರು ತತ್ವಜ್ಞಾನಿ ಆಗಿರ್ತಾರೆ, ತತ್ವದರ್ಶನ ಅಂತ ಆಗಿರ್ತಾರೆ. ಆ ತತ್ವದರ್ಶನ ಅಂದರೆ ಇಲ್ಲೇನಾಗಿದೆ? ದರ್ಶನ ದೃಷ್ಟಾರರು, ಸತ್ಯದ ದೃಷ್ಟಾರರು. ಜ್ಞಾನಿನ ಅಂದರೆ ಆತ್ಮ ಸಾಕ್ಷಾತ್ಕಾರಿಗಳು. ಜ್ಞಾನದಲ್ಲಿ ಅವರು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿರ್ತಾರೆ. ಸೊ ಇವಾಗ ನಾನು ನಿಮ್ಗೆ ಹೇಳಿದೆ, ಎಲ್ಲರೂ 16 ಮಾಲೆ ಜಪ ಮಾಡ್ಬೇಕ್ರಿ ಅಂದೆ, ಎಲ್ಲರೂ ಬೆಳಗ್ಗೆ ಮಂಗಳಾರತಿಗೆ ಬರಬೇಕ್ರಿ ಅಂದೆ. ಸೊ 5 ಗಂಟೆಗೆ ಮಂಗಳಾರತಿ ರೀ, 4:15 ಮಂಗಳಾರತಿ ಅಂದೆ. ಸೊ ಮಂಗಳಾರತಿ ಅಂಥೇಳಿ ಹೇಳಿ ನಾನು 8 ಗಂಟೆವರೆಗೆ ಮಲ್ಕೊಂಡ್ರೆ ಎಲ್ಲರೂ ಮಂಗಳಾರತಿಗೆ ಬರ್ರಿ ಅನ್ನೋದು ಜ್ಞಾನ. ಆದರೆ ಮಂಗಳಾರತಿಗಿಂತ ಮುಂಚೆ ನಾನು ನಿಮ್ಮ ಎದುರುಗಡೆ ನಿಂತು ನಾನು ಸಂಸಾರ ಧಾವ ನವಲ್ಲೀಡು ಲೋಕ ಅಂತ ಪಾಡಿದರೆ ಅದೇನದು? ಸಾಕ್ಷಾತ್ಕಾರ ಜ್ಞಾನ. ಪ್ರಭುಪಾದವರ ಕೊನೆಯ ದಿನಗಳು ಅಂತ ಒಂದು ವಿಡಿಯೋ ಇದೆ. ಏನು? ಪ್ರಭುಪಾದವರ ಕೊನೆಯಲ್ಲಿ ದಿನಗಳು, ಫೈನಲ್ ಲೆಸನ್ಸ್ ಆಫ್ ಶಿಲ ಪ್ರಭುಪಾದ. ನೀವು ಅದನ್ನು ನೋಡಿರಿ, ಯೂಟ್ಯೂಬಲ್ಲಿದೆ ಅದು.
ಪ್ರಭುಪಾದವರು ಬೆಡ್ ಮೇಲೆ ಮಲಗಿದ್ದಾರೆ. ಇವಾಗ ಇನ್ನೂ ಸ್ವಲ್ಪ ಕ್ಷಣದಲ್ಲಿ ಅವ್ರ ಶರೀರನ ಬಿಡ್ತಾ ಇದ್ದಾರೆ. ಇವಾಗ ಸ್ವಲ್ಪ ಹೊತ್ತಿನಲ್ಲಿ ಅವ್ರ ಶರೀರ ಬಿಟ್ಟು ಹೋಗ್ತಾ ಇದೆ. ಆವಾಗ ಅವ್ರ ಸುತ್ತಲೂ ಭಕ್ತರು ಸೇರಿದ್ದಾರೆ, ಕಾಲು ಮಸಾಜ್ ಮಾಡ್ತಾಯಿದ್ದಾರೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಕೆಲವು ಜನ ಅವ್ರ ತಲೆ ಮಸಾಜ್ ಮಾಡ್ತಾಯಿದ್ದಾರೆ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ರಾಮ. ಅವಾಗ ಪ್ರಭುಪಾದವ್ರು ಏನು ಮಾಡ್ತಾಯಿದ್ರೆ, ಹಾಯಿಗೆ ಇವ್ರಿ ಮಸಾಜ್ ಮಾಡಕತ್ತಾರ, ಹಾಯ್ ಚೆನ್ನಾಗೈತಿ ಇದು ಅನ್ಕೊಳ್ಳಿಲ್ಲ. ಪ್ರಭುಪಾದವ್ರು ಆ ಸಮಯದಲ್ಲಿ ಏನು ಮಾಡ್ತಾರೆ, ಭಾಗವತಂ ಶ್ರೀಮದ್ ಭಾಗವತಂ ಶ್ಲೋಕದ ಅನುವಾದ ಹೇಳ್ತಾಯಿದ್ದಾರೆ. ಅನುವಾದ ಅವ್ರಿಗೆ ಶಬ್ದಗಳು ಕೂಡ ಸರಿಯಾಗಿ ಬರ್ತಾಯಿಲ್ಲ. ಅವ್ರ ಶಿಷ್ಯರು ಅವ್ರ ಕಿವಿ ಹತ್ರ ಹೋಗಿ ಹೇಳ್ತಾಯಿದ್ದಾರೆ, ಶ್ಲೋಕ ಹೇಳ್ತಾಯಿದ್ದಾರೆ, ಶ್ಲೋಕದ ಅರ್ಥ ಕೇಳ್ತಾಯಿದ್ದಾರೆ. ಸೊ ಏನಿದು ಧ್ರುವ ಮಹಾರಾಜ್ ಫಾಸ್ಟ್ ಟೈಮ್ ಅಂದ್ಕೊಂತೀನಿ. ನಾವು ಧ್ರುವ ಮಹಾರಾಜ್ ಫಾಸ್ಟ್ ಟೈಮ್ ಹೇಳ್ತಾಯಿದ್ದಾರೆ, ಅನುವಾದ ವಿವರಿಸಿ ಹೇಳ್ತಾಯಿದ್ದಾರೆ. ಅದರಲ್ಲಿ ಅವರು ಹೇಳ್ತಾ ಇರುವಂಥ ಮುಖ್ಯವಾದ ಸಂದೇಶ ಏನಂದರೆ, ಪ್ರತಿಯೊಬ್ಬರೂ ನೀವು ವರ್ಣಾಶ್ರಮ ಪದ್ಧತಿಯನ್ನು ಅನುಸರಿಸ್ರಿ, ಪ್ರತಿಯೊಬ್ಬರು ಸಾತ್ವಿಕ ಜೀವನಕ್ಕೆ ಬರ್ರಿ, ಶುದ್ಧ ಸತ್ವಕ್ಕೆ ಬರ್ರಿ, ಮಂಗಳಾರತಿಗೆ ಅಟೆಂಡ್ ಆಗ್ರಿ, 4 ನಿಯಮಗಳನ್ನು ಪಾಟಿಸ್ರಿ ಅನ್ನುವಂಥ ನಿಯಮಗಳನ್ನು ಹೇಳ್ತಾ ಇದ್ದಾರೆ ಅಲ್ಲಿ. ಸೊ ನಮಗೆ ಆಧ್ಯಾತ್ಮಿಕ ಜ್ಞಾನ ಬರಬೇಕು ಅಂತ ಹೇಳಿದರೆ, ಆ ಸೇವೆ ನಿಜವಾಗ್ಲೂ ನಡಿಬೇಕು, ನಮ್ಮಿಂದ ನಡಿಬೇಕು ಅಂದರೆ ನಾವು ಗುಣಗಳನ್ನು ಮೀರಿ ಬರಬೇಕು. ತಮೋಗುಣದಿಂದ ರಜೋಗುಣದಿಂದ ಸತ್ವಗುಣಕ್ಕೆ ಬರಬೇಕು. ಇದು ಮೊಟ್ಟ ಮೊದಲನೇದ್ದು. ಪ್ರತಿಯೊಬ್ಬರೂ ಆಧ್ಯಾತ್ಮಿಕ ಪ್ರಗತಿನಲ್ಲಿ ನಾವು ಸಾಧಿಸುವಂತಹ ಒಂದು ಮೆಟ್ಲು. ಸೊ ಬಲೆ ಸಿಟ್ಟಿದ್ರಿ ಅವ, ನಾನು ನೋಡಿನಿ, ಬಲೆ ಸಿಟ್ಟಿಗಿದ್ರಿ ಅವ. ಎಲ್ಲಿ ಹರೇ ರಾಮ ಹರೇ ಕೃಷ್ಣ ಅಂತ ಶುರು ಆದಮೇಲಿಂದ ಭಾಳ ತಣ್ಣಗಾಗಿ ನೋಡ್ರಿ ಅವ. ಈಗ ಭಾಳ ಚೇಂಜ್ ಆಗೈತೆ ರೀ ಅವನ ಹತ್ರ. ನಾವು ಭಾಳ ಹಿಂಗಿತ್ತು ರೀ, ಖಾರ ಇಲ್ಲಾಂದ್ರೆ ನಂಗೆ ತಿನ್ನೋಕೆ ಹಾಕಿದ್ದಿದ್ದಿಲ್ಲ. ನನಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಇಲ್ಲಾಂದ್ರೆ ನನಗೆ ಅಸಲು ಊಟನ ಹಾಕಿದ್ದಿಲ್ಲ. ಹೌದಲ್ರಿ? ಟೀ ಕಾಫಿ ಮುಂಜಾನೆ ಅದು ಟೀ ಕೊಡಲಿಲ್ಲ, ಕಾಫಿ ಕೊಡಲಿಲ್ಲ, ಒಂದು 15 ನಿಮಿಷ ಕಾಫಿ ಲೇಟ್ ಆಯ್ತಂದ್ರೆ ಮನೆಯವ್ರಿಗೆ ಜಗ್ಗ ಬೈದ್ಬಿಡ್ತಿದ್ದೆ ನಾನು. ಇವಾಗ ನೀವು ಎಷ್ಟು ಮಂದಿ ಟೀ ಕಾಫಿ ಕೊಡೋದು ಎಷ್ಟು ದಿವಸ ಆಗೈತೆ ಹೇಳ್ರಿ, ಗೊತ್ತೈತೆ ನಿಮ್ಗೆ? ಭಾಳ ದಿವಸ, ಭಾಳ ಜನ ನೀವು ಟೀ ಕಾಫಿನ ಮುಟ್ರಿ. ಆಮೇಲೆ ನಿಯಮ ಆಚರಣೆಗಳು. ಯಾವ ಸಿನಿಮಾ ಯಾವ್ದು ರಿಲೀಸ್ ಆಗೈತೆ ಗೊತ್ತೈತೆ ನಿಮ್ಗೆ ಇತ್ತೀಚೆಗೆ ಯಾರಿಗಾರ? ಇವೆಲ್ಲ ಅಂದ್ರೇನು ಅವು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಅದು ಮಾಡೋರಿದ್ದಾರೆ, ಅದನ್ನು ಮಾಡೋರಂತ ಇದ್ದೇ ಇರ್ತಾರೆ. ಇದ್ರ ಜೊತೆಯಲ್ಲಿ ನಾವೇನಂದ್ರೆ ಸಾತ್ವಿಕತೆಯನ್ನು ಬೆಳೆಸ್ಕೋಬೇಕು ಅನ್ನೋದಕ್ಕೋಸ್ಕರ ಇವನ್ನ ಹೇಳ್ತಾಯಿದ್ದಾರೆ. ಸಾತ್ವಿಕತೆ, ರಜೋಗುಣದ ಲಕ್ಷಣಗಳೇನು, ತಮೋಗುಣದ ಲಕ್ಷಣಗಳೇನು, ಸಾತ್ವಿಕ ಗುಣದ ಲಕ್ಷಣಗಳೇನು. ಸಾತ್ವಿಕತೆಗೆ ಬಂದಾಗ ನಮಗೆ ಆಧ್ಯಾತ್ಮಿಕತೆ ಅರ್ಥ ಆಗ್ತದೆ. ಸೊ ಆವಾಗ ನಾನು ಯಾರು, ಎಲ್ಲಿಂದ ಬಂದೀನಿ ಅನ್ನೋದು ಗೊತ್ತಾಗ್ತದೆ. ನೀವೇನು ನೋಡ್ರಿ, ಬೇರೆದವ್ರ ಕಡೆಯಿಂದ ಏನಾದರೂ ಒಂದು ತಪ್ಪು ಕೆಲಸ ಮಾಡಿಸ್ಬೇಕು, ಯಾರ ಕಡೆಯಿಂದ ತಪ್ಪು ಕೆಲಸ ಮಾಡಿಸ್ಬೇಕಂದ್ರೆ ಮೊದಲು ಏನು ಮಾಡಿಸ್ತಾರೆ ಅವ್ರಿಗೆಲ್ಲ ತಪ್ಪು ಕೆಲಸ ಮಾಡಿಸ್ತಾರೆ. ಅಲ್ಲಿ ಪ್ರಭು ಹೇಳಿದ್ರು ಅವನಿಗೆ ಒಂದು ಕುಡಿಸಿಬಿಡ್ತಾರೆ. ಅವ್ರಿಗೆ ಕುಡಿಸಿ ತಿನ್ನಿಸಿದ್ರೆ ಅಂದರೆ ಆ ಕೆಲಸ ಈಸಿ ಆಗಿಬಿಡ್ತದೆ. ಅಂದ್ರೇನು, ಅದು ಆ ವ್ಯಕ್ತಿಗೆ ಅವನು ಏನು ಮಾಡ್ತಾಯಿದ್ದೀನಿ ಅನ್ನುವಂಥ ಅರಿವು ಹೋಗಿಬಿಡುತ್ತಲ್ಲಿ. ಸೊ ಅದಕ್ಕೋಸ್ಕರ ಅಂಥ ಕೆಲಸ ಕಾರ್ಯಗಳು ನಡೀತವೆ. ಇವೆಲ್ಲ ವಿಷಯಗಳು ಏನಂತ ಹೇಳಿದರೆ, ನಮ್ಮನ್ನು ನಾವು ಆಧ್ಯಾತ್ಮಿಕ ಗುರು ಕಡೆಗೆ ಕರ್ಕೊಂಡು ಹೋಗುವಂಥ ಮಾರ್ಗಗಳಿವೆಲ್ಲ. ಇಲ್ಲಾಂದ್ರೆ ಏನಾಗ್ಬಿಡ್ತೈತೆ, ಅವ್ರೇನು ಹೇಳ್ತಾರೆ ರೀ, ಅವ್ರು ಗೊತ್ತಾಯ್ತು ತೊಗೊಳ್ರಿ, ನಮಗೇನೈತೆ ಇದ್ರಾಗಲ್ಲ ಹೇಳೋದು, ಇದು ಅವ್ರು ಹೇಳೋದು ಬೇರೆ ಇದೈತೆ ಏನಾಯ್ತಾನ. ಸೊ ನಾ ಇದನ್ನು ಕುಂತ್ಕೊಂಡು ಓದಿದ್ರೆ ಆತ್ರಪ್ಪ, ಸರ್ವಿಸ್ ಯಾಕೆ ಮಾಡ್ಬೇಕು ರೀ ನಾನು? ನಮ್ಗೆ ರಗಡೆ ಆಗೈತಿಲ್ಲೇ, ನಮ್ಗೆ ಐತಿಲ್ಲೇ, ಅಲ್ಲಿ ಯಾಕೆ ಹೋಗ್ರಿ ಸರ್ವಿಸ್ ಮಾಡಬೇಕು? ಸೇವೆಯ ಮುಖಾಂತರ ಸಂಬಂಧ ಏರ್ಪಾಡಾಗ್ತದೆ. ತಾಯಿ 24 ತಾಸು ಮಕ್ಕಳ ಸೇವೆ ಮಾಡ್ತಾ ಇದ್ದಾಳೆ. ಮಗು ರಾತ್ರಿ ಎಲ್ಲ ನಿದ್ದೆ ಮಾಡೋಂಗಿಲ್ಲ. ಮಗು ಯಾವಾಗ ಮಕ್ಕೊಂತವ್ರಿ? ಯಾವಾಗ ಮಕ್ಕೊಂತಾವ ಮಕ್ಕಳು? ಬೆಳಗ್ಗೆ ಮಕ್ಕೊಂತಾವ. ತಾಯಿ ಯಾವಾಗ ಹೇಳಬೇಕು? ಬೆಳಗ್ಗೆ ಹೇಳಬೇಕು. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಬೆಳಗ್ಗೆ ಎದ್ದು ಕೆಲಸ ಮಾಡಬೇಕು. ಆ ಥರ ತಾಯಂದಿರು ಮಕ್ಕಳನ್ನು ಸೇವೆ ಮಾಡ್ತಾಯಿದ್ದಾರೆ. తర్వాత ಗಂಡನ ಸೇವೆ, ಸಮಾಜದ ಸೇವೆ, ಸಮಾಜದ ಸೇವಕರು, ಸಮಾಜದ ನಾಯಕರು, ಸಮಾಜಕ್ಕೆ ಸೇವೆ.
ಸೊ ಹಾಗಾಗಿ ಏನಂತ ಹೇಳಿದರೆ ನಮ್ಮ ಸಂಬಂಧಗಳು ಬೆಳೆಯುವಂಥದ್ದು ಸೇವೆಯಿಂದ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು 2 ಉದಾಹರಣೆಗಳು ಇಸ್ಕಾನ್ನಲ್ಲಿ ನಡೆದಿರುವಂಥ 2 ವಿಷಯಗಳನ್ನು ಹೇಳಿ ನಾನು ನಿಮ್ಗೆ ಮುಗಿಸ್ತಾ ಇದ್ದೀನಿ. ಪ್ರತಿ ವರ್ಷ ಜಗನ್ನಾಥ ರಥಯಾತ್ರೆ ನಡೀತೇವೆ ಪ್ರಪಂಚದಾದ್ಯಂತ. ಎಲ್ಲೆಲ್ಲಿ ಜಗನ್ನಾಥ ಮಂದಿರಗಳಿದ್ದಾವೆ ಅಲ್ಲೆಲ್ಲ ಜಗನ್ನಾಥ ರಥಯಾತ್ರೆ ನಡೀತಾ ಇದೆ. ಸೊ ನೀವೆಲ್ಲರೂ ಜಗನ್ನಾಥ ರಥಯಾತ್ರೆ ದಾವಣಗೆರೆಯಲ್ಲಿ ಕೂಡ ಪ್ರಭು ವಿಜೃಂಭಣೆಯಿಂದ ಪ್ರತಿ ವರ್ಷ ಆಚರಿಸ್ತಾರೆ. ನೀವೆಲ್ಲರೂ ಅದರಲ್ಲಿ ಸೇವೆಯಲ್ಲಿ ಪಾಲ್ಗೊಳ್ತೀನಿ. ಸೊ ಅವಾಗ ಏನಂತ ಹೇಳಿದರೆ ನಾನು ಕೂಡ ತಪ್ಪದೇ ಬಂದಿದ್ದೀನಿ, ಸೇವೆಯಲ್ಲಿ ಪಾಲ್ಗೊಂಡಿದ್ದೀನಿ. ಸೊ ಅವಾಗ ಪ್ರತಿಯೊಬ್ಬರು ಏನಂದರೆ ನಾವು ಇಸ್ಕಾನಿಗೆ ಸಂಬಂಧಪಟ್ಟವರು ಆ ಜಗನ್ನಾಥ ಜಾತ್ರೆ ಜಗನ್ನಾಥ ರಥಯಾತ್ರೆ ಅನೌನ್ಸ್ಮೆಂಟ್ ಆದಾಗಿಂದ ಆ ರಥಯಾತ್ರೆ ಮುಗಿದು 1 ವಾರವರೆಗೂ ಅಂದ್ಕೊಡ್ರಿ, 4-5 ದಿವಸವರೆಗೂ ಅಂದ್ಕೊಡ್ರಿ. ಯಾರಿಗಾರ ಒಬ್ಬರಿಗಾರ ಸ್ವಲ್ಪ ಅದರ ರೆಸ್ಟ್ ಇರುತ್ತೆ ನಿಮಗೆ ಯಾರಿಗಾರ ನಿಜವಾಗ್ಲೂ ಅದರಲ್ಲಿ ಸೇವೆಯಲ್ಲಿ ಪಾಲ್ಗೊಂಡಿರೋರಿಗೆ? ಯಾಕ್ರಿ ಪ್ರಭು ಹೆಂಗಿರ್ತೈತೆ ಅವಾಗ? ಪ್ರತಿಯೊಬ್ಬರು ಅಷ್ಟೊಂದು ಸೇವೆಯಲ್ಲಿ ಪ್ರತಿಯೊಬ್ಬರು ಏನಾಗಿರ್ತೀವಿ ನಾವು ಅಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿರ್ತೀರಿ. ಸೊ ನೀವು ಉತ್ಸಾಹದಿಂದ ಪಾಲ್ಗೊಂಡು ಎಲ್ರಿಗೂ ಅದು ತೊಗೊರಿ ಇದು ತೊಗೊರಿ ಇದು ತೊಗೊಂಡ್ರಿ ಅದು ತೊಗೊಂಡ್ರಿ ಇದು ತೊಗೊಂಡ್ರಿ ಎಲ್ಲರೂ ತೊಗೊಂಡು ಎಲ್ಲರೂ ಹೋಗಿ ಅಲ್ಲಿ ರಾಮಾಲಯದ ಹತ್ರ ಇನ್ನೇನು ರಥ ಪ್ರಾರಂಭ ಆಗ್ತಾಯಿದೆ, ಎಲ್ಲರೂ ರಥ ಎಳಿಬೇಕು ಅಂದಾಗ ಯಾವಾಗ ರಥ ಪ್ರಾರಂಭ ಆಯಿತು, ಹರಿಬೋಲ್ ಹರಿಬೋಲ್ ಅಂಥೇಳಿ ಜೈ ಜಗನ್ನಾಥ ಅಂಥೇಳಿ ಯಾವಾಗ ರಥ ಮುಂದೆ ಹೇಳಿದ್ರು ಅವಾಗ ಎಲ್ಲರ ಭಕ್ತರ ಮನಸ್ಸಿನಲ್ಲಿ ಏನಾಗ್ತದೆ ಅಲ್ಲಿ ಒಂದು ಆನಂದ ಉಲ್ಲಾಸ. ಭಗವಂತನ ಜೊತೆ ಒಂದು ಸಂಬಂಧ ಏರ್ಪಡ್ತಾಯಿದೆ. ಅವಾಗ ಬರ್ರಿ ಎಲ್ಲರೂ ಬರ್ರಿ ಅಂಥೇಳಿ ಎಲ್ಲರೂ ಕರೆದು ಕಗ್ಗ ಕೈಯವ್ರ ಕೈ ಕೊಟ್ಟು ಜಗನ್ನಾಥ ಸ್ವಾಮಿ ನಯನಪಥ ಗಾಮಿ ಭವತ್ತು ಮೇಹನ್ ಅಂತೇಳಿ ಅವರು ಜಗನ್ನಾಥ ಪ್ರತಿಯೊಬ್ಬರು ಆ ಹಗ್ಗವನ್ನು ಮುಟ್ಟಿದಾಗ ಜಗನ್ನಾಥ ಮಹಾತ್ಮೆ ಏನು ಹೇಳ್ತಾ ಇದೆ, ಯಾರು ಜಗನ್ನಾಥ ರಥವನ್ನು ಎಳಿತಾರೆ, ಹಗ್ಗದಿಂದ ಎಳಿತಾರೆ, ಅವರಿಗೆ ಪುನರ್ಜನ್ಮ ಇಲ್ಲ, ಭಗವಂತನ ಕೃಪೆ ಅವರಿಗೆ ಇದೆ ಅಂಥೇಳಿ ಪುರಾಣಗಳು ಹೇಳ್ತಾ ಇದ್ದಾವೆ. ಆ ಥರ ಯಾವಾಗ ಅವರು ಜಗನ್ನಾಥ ಸ್ವಾಮಿ ಹಗ್ಗ ಎಳೆದ್ರು ಅವಾಗ ಏನಾಯ್ತು ಅಲ್ಲಿ ತಕ್ಷಣ ಜಗನ್ನಾಥ ಸ್ವಾಮಿ ಜೊತೆ ಅವರಿಗೆ ಸಂಬಂಧ ಏರ್ಪಡೆ. ಸೊ ಹಾಗಾಗಿ ನಮ್ಮದು ಜೀವ ಏನಿದೆ ಬ್ರಹ್ಮಾಂಡ ಪ್ರಮಿತೆ ಕೋಯಿ ಭಾಗ್ಯವಾನ್ ಜೀವ. ಈ ಜೀವ ಏನಾಗಿದೆ ಪ್ರಪಂಚದಲ್ಲಿ ಎಲ್ಲೆಲ್ಲೋ ತಿರುಗಾಡಕತ್ಬಿಟ್ಟಿದೆ ಆ ಕರ್ಮದ ಪ್ರಕಾರ ತಿರುಗಾಡಿ ಎಲ್ಲೆಲ್ಲೋ ಹೋಗ್ಬಿಟ್ಟಿದೆ. ಹಂಗೆ ಎಷ್ಟೋ ಜನ ವ್ಯಕ್ತಿಗಳು ಯಾವುದೋ ಒಂದು ದೇಶದ ಮೂಲೆಯಲ್ಲಿ ಇದ್ದರು, ಅಮೇರಿಕಾದಲ್ಲಿದ್ದರು, ರಷ್ಯಾದಲ್ಲಿದ್ದರು, ಜಪಾನ್ನಲ್ಲಿದ್ದರು, ಅಲ್ಲಿದ್ದರು ಇಲ್ಲಿದ್ದರು, ಎಲ್ಲ ಕಡೆ ಇದ್ದರು ಅವರು ಜನರು. ಅವರಿಗೆ ಯಾವುದೋ ಒಂದು ಜನ್ಮದಲ್ಲಿ ಯಾವುದೋ ಒಂದು ಪೂರ್ವಜನ್ಮದ ಸುಕೃತಿಯಿಂದ ಎಲ್ಲೋ ಭಕ್ತರ ಕೃಪೆ, ಯಾವುದೋ ಒಂದು ಪ್ರಸಾದ, ಯಾವುದೋ ಸೇವೆ ನಡೆದಿತ್ತು ಅವ್ರ ಕಡೆಯಿಂದ. ಆವಾಗ ಭಗವಂತನ ಆದೇಶ, ಭಗವಂತನ ಒಂದು ಏರ್ಪಾಡು ಪ್ರಕಾರ ಏನಾಯಿತು, ಪ್ರಭುಪಾದವರು ಅಭಯಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ 1966ರಲ್ಲಿ ಅವ್ರು ಏನು ಮಾಡಿದರು, ಅಷ್ಟು 70 ವರ್ಷ ಆಗಿದ್ದರೂ ಸಹಿತ ಅಮೇರಿಕಕ್ಕೆ ಹೋಗಿ ಅವರೇನು ಮಾಡಲಿಲ್ಲ. ಒಂದು ಕಡೆ ಕುಂತ್ಕೊಂಡು ಏನು ಮಾಡಿದ್ರು ಅವರು, ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಅಂತೇಳಿ ಕೀರ್ತನೆ ಮಾಡಿದ್ರು. ಅವ್ರು ಏನು ಮಾಡಲಿಲ್ಲ, ದೊಡ್ಡ ಫಿಲಾಸಫಿ ಹೇಳಲಿಲ್ಲ, ಏನು ಮಾಡಲಿಲ್ಲ. ಅವರು ಕೀರ್ತನೆ ಮಾಡಿದರು. ಕೀರ್ತನೆ ಮಾಡಿದ ಕೂಡಲೇ ಅವಾಗ ಹೆಂಗೆ ಹುಡುಗರು, ವಯಸ್ಸಿನ ಹುಡುಗರೆಲ್ಲರೂ ಪ್ರಭುಪಾದವ್ರ ಹಿಂದೆ ಬಂದುಬಿಟ್ರು. ಯಾವ್ಯಾವ ದೇಶಕ್ಕೆ ಹೋದ್ರು ಅವರು 14 ಸಾರಿ ಪ್ರಯಾಣ ಮಾಡಿದರು, ಪ್ರಪಂಚ ಪರ್ಯಟನೆ ಮಾಡಿದರು. ಪ್ರತಿಯೊಬ್ಬ ದೇಶಸ್ಥರು ಕೂಡ ಪ್ರಭುಪಾದವ್ರ ಹಿಂದೆ ಬಂದುಬಿಟ್ರು. ರಾಮ ಕೃಷ್ಣ ಅಂತ ಉಚ್ಚಾರಣೆ ಬರದೇ ಇರುವಂಥವರು ಸಹಿತ ಏನಾಗಿದ್ದಾರೆ ಇವತ್ತು ಲಕ್ಷಾಂತರ ಜನ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾ ಭಗವದ್ಗೀತೆ ಭಾಗವತನವರು ಅಧ್ಯಯನ ಮಾಡ್ತಾರೆ. ಅದನ್ನು ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ, ಬ್ರಹ್ಮಾಂಡ ಭ್ರಮಿತೆ ಕೋಯ್ ಭಾಗ್ಯವಾನ ಜೀವ ಗುರು ಕೃಷ್ಣ ಕೃಪಾ ಪಾಯ್ ಭಕ್ತಿಲತಾ ಬೀಜ. ಗುರು ಮತ್ತು ಕೃಷ್ಣರ ಕೃಪೆಯಿಂದ ಅವರಿಗೆ ಭಕ್ತಿಲತಾ ಬೀಜ ಅನ್ನೋದು ಬಂದು ಅವರು ಬೆಳೆದು ಭಕ್ತರಾದರು. ಸೊ ಆವಾಗ ಏನಂದ್ರೆ ರಕ್ತಯಾತ್ರೆ ಮಾಡುವಾಗ ಜಯಾನಂದ ಪ್ರಭು ಅಂತ ಒಬ್ಬರನ್ನ ಪ್ರಭುಪಾದವರು ನೇಮ ಮಾಡಿದರು. ಅವರೇ ರಥ ನಿರ್ಮಾಣ ಮಾಡಿದವರು ಜಯಾನಂದ ಪ್ರಭು. ಸೊ ಅವರು ಮಾಡಿದ ಸೇವೆಗೋಸ್ಕರ ಇವತ್ತು ಕೂಡ ರಥಯಾತ್ರೆ ಪ್ರಾರಂಭ ಆದ ರಥದಲ್ಲಿ ಏನು ಮಾಡ್ತಾಯಿದ್ದಾರೆ, ಆ ಜಯಾನಂದ ಪ್ರಭು ಅವರು ಫೋಟೋ ಇಡ್ತಾಯಿದ್ದಾರೆ. ಆ ಫೋಟೋ ಇಟ್ಟು ಯಾಕೆ ಇಡ್ತಾಯಿದ್ದಾರೆ, ಪ್ರಪಂಚ ಯಾತ್ರೆ ಅವ್ರ ಫೋಟೋ ಯಾಕೆ ಇಡ್ತಾಯಿದ್ದಾರೆ ಅಲ್ಲಿ, ಅವರು ಮಾಡಿದಂಥ ಸೇವೆ. ಆ ಸಮಯದಲ್ಲಿ ನಮ್ಮ ಗುರುಗಳು ಜಯಪತಾಕ್ ಸ್ವಾಮಿ ಗುರು ಮಹಾರಾಜ್ ಪ್ರಪ್ರಥಮಿಗೆ ಅವ್ರು ಇನ್ನೂ ಭಕ್ತರು. ಇವ್ರು ರಥ ಮಾಡ್ತಿದ್ರಂತೆ. ಇವ್ರು ಹೋಗಿ ಹಂಗೆ ಕೈ ಸುಮ್ಮನೆ ಏನಾರ ಕೆಲಸ ಮಾಡೋದನ್ನ ಕೈ ಕಣ್ಕೊಂಡು ನಿಂತು ನೋಡ್ತಿರ್ತಾರಲ್ಲ ನೋಡ್ರಿ, ಹಂಗೆ ಇವ್ರು
ಕೈ ಕಟ್ಕೊಂಡು ನಿಂತು ನೋಡಕತ್ತಿದ್ರಂತ. ಅವ್ರೇನು ಮಾಡಿದ್ರು, ಜಯಾನಂದ ಪ್ರಭು ರಥ ಮಾಡುವಾಗ ಒಂದು ಮಳೆ ಹೊಡೆಯಕತ್ತಿದ್ರಂತ. ತಮ್ಮ ಬಾಯಲ್ಲಿ ಅಂದ, ಸ್ವಲ್ಪ ಮಳೆ ಹಿಡ್ಕೊ ಇದನ್ನು ಅಂದ. ಓಕೆ ರೀ ಅಂದ. ಇವ್ರು ಅದನ್ನು ಸುತ್ತಿಲಿ ಅಂತ ಟಕ್ 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 ಅಂತ ಹೊಡೆದ್ರು. ಭಾಳ ಚಲೋ ಹಿಡಿತೀನಿ ನೋಡಿ ನೀನಂದೆ. ಇಲ್ಲೊಂದು ಹಿಡಿತಮ್ಮ ಅಂದ. ಟಕ್ ಟಕ್ ಟಕ್. ಹಂಗಾದ್ರೆ ಪೂರ್ತಿ ಆ ರಥ ನಿರ್ಮಾಣದೊಳಗೆ ಅವ್ರ ಸೇವಾ ಆಗಿಬಿಡ್ತು. ಇವತ್ತು ಅವರು ಪ್ರಪಂಚದಾದ್ಯಂತ ಆಧ್ಯಾತ್ಮಿಕ ಗುರುಗಳು, ಈಸ್ ಹೋಲಿನೆಸ್ ಜಯಪ್ರತಾಪ್ ಸ್ವಾಮಿ ಗುರು ಮಹಾರಾಜ್ ಹರಿಬೋಲ್. ಸೊ ಹಂಗೇನಂದರೆ ಪ್ರತಿಯೊಬ್ಬರಿಗೂ ಏನಂದ್ರೆ ನೀವು ನಿಮ್ಮ ಆತ್ಮಾವಲೋಕನ ಮಾಡಿಕೊಡ್ರಿ. ಸೊ ನೀವು ಭಗವದ್ಗೀತೆ ತತ್ವಜ್ಞಾನ ಮಾಡಿ ಅಧ್ಯಯನ ಮಾಡಿ ತಿಳ್ಕೊಂಡು ನೀವು ಆಧ್ಯಾತ್ಮಿಕತೆ ಜೊತೆ ಇಸ್ಕಾನ್ ಜೊತೆ ಸಂಬಂಧ ಹೊಂದಿದ್ದೀರೋ ಅಥವಾ ಯಾವುದಾದ್ರೂ ಸೇವೆ ಮಾಡಿ ಸಂಬಂಧ ಹೊಂದಿದ್ದೀರೋ ಅಂತೇಳಿ. ಇದರಲ್ಲಿ ಪ್ರಮುಖವಾಗಿ ಈವನ್ ಪ್ರಸಾದ ಸೇವೆ ಮಾಡಿ ಕೂಡ ಇಸ್ಕಾನ್ ಭಕ್ತರಾಗಿದ್ದೀವಿ. ನಾನು ಬೇರೆ ಒಂದು ಉದ್ಯೋಗ ಮಾಡ್ತಾಯಿದ್ದೆ. ನಾನು ಏನು ಮಾಡ್ತಿದ್ದೆ, ಇಸ್ಕಾನ್ನಲ್ಲಿ ಉದ್ಯೋಗ ಮಾಡ್ತಾಯಿದ್ದೆ, ಜೀತ ಸಂಬಳಕ್ಕೋಸ್ಕರ. ಸೊ ನಾನು ಪ್ರಸಾದ ಸೇವೆ ಮಾಡಿ ಭಕ್ತ ಆಗಿಬಿಟ್ಟೆ, ಪ್ರಸಾದ ತಿಂದು ಭಕ್ತ ಆಗಿಬಿಟ್ಟೆ ನಾನು. ಸೊ ಹಂಗೆ ಪ್ರಸಾದ ತಿನ್ನೋದು ಕೂಡ ಒಂದು ಸರ್ವೀಸ. ಸೊ ಹಾಗಾಗಿ ಪ್ರತಿಯೊಬ್ಬರು ಉಪದೇಕ್ಷಾಂತಿದೆ ಜ್ಞಾನಂ ಜ್ಞಾನೇನ ತತ್ವದರ್ಶನ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಹಾಗಾಗಿ ಇಲ್ಲಿ ನಮಗೊಂದು ಭಾಗ್ಯ ಏನಂತಾರೆ, ಇಲ್ಲಿ ಅವಧೂತ ಚಂದ್ರಪ್ರಭು ಅವರು ನಿಮಗೆ ಗುರು ಪರಂಪರೆ ದ್ವಾರ ಗುರುಗಳು ಸಿಕ್ಕಿದ್ದಾರೆ. ನಿಮಗೆ ಪ್ರತಿನಿಧಿ, ಅವರು ಗುರುಗಳ ಪ್ರತಿನಿಧಿ. ಸೊ ಹಾಗಾಗಿ ಅವರಿಗೆ ನಾವು ಅಂದರೆ ಅವ್ರ ಮುಖಾಂತರ ಇಲ್ಲಿ ಬೇಕಾದಂತಹ ರಾಧಾ ಗಿರಿಧಾರ್ಜಿ, ರಾಧಾ ಗೌರಿನಿತಾಯ್ ಅವರಿಗೆ ನಾವು ಸೇವೆ ಮಾಡಿದರೆ, ಜಗನ್ನಾಥ ವಲಯ ಸುಭದ್ರಮಯ್ಯ ಅವರಿಗೆ ಸೇವೆ ಮಾಡಿದರೆ ಏನಾಗ್ತದೆ, ಅದು ನಮಗೆ ಭಗವಂತನ ಜೊತೆ ಸಂಬಂಧ ಏರ್ಪಾಡಾಗ್ತದೆ. ಸೊ ಹಾಗೆ ಆ ಭಕ್ತಿನಲ್ಲಿರುವಂತಹ 3 ಭಾಗಗಳು: ಸಂಬಂಧ, ಅಭಿಧೇಯ, ಪ್ರಯೋಜನ. ಯಾವ್ಯಾವ ಹೇಳ್ರಿ? 3: ಸಂಬಂಧ, ಅಭಿಧೇಯ, ಪ್ರಯೋಜನ. ಸೊ ಮೊಟ್ಟ ಮೊದಲಿಗೆ ನಾವೇನು ತಿಳ್ಕೊಂಡಿವಿ, ಇವಾಗ ಸಂಬಂಧ ತಿಳ್ಕೊಂಡಿವಿ. ಸಂಬಂಧ ತಿಳ್ಕೊಂಡ ಮೇಲೆ ಅಭಿಧೇಯ ಅಂದರೆ ಆ್ಯಕ್ಟಿವಿಟಿ. ನಾವೇನು ಮಾಡ್ತಾಯಿದ್ದೀವಿ, ನಾನು ಹೇಳಿದ್ನಲ್ಲ, ಏನಾದರೂ ಇರಲಿ, ಅದು ಕಸ ಗುಡಿಸೋರು ಇರಲಿ, ಅವರು ಕೂಡ ಇಂಪಾರ್ಟೆಂಟ್. ಒಂದು ಟೆಂಪಲ್ಗೆ, ನಾರ್ತ್ ಇಂಡಿಯನ್ ಟೆಂಪಲ್ಗೆ ಒಬ್ಬ ದೊಡ್ಡ ಧರ್ಮಾಧಿಕಾರಿ ಹೋಗಿದ್ರಂತ. ಧರ್ಮಾಧಿಕಾರಿ ಹೋದಾಗ ಅವ್ರಿಗೆ ಅಲ್ಲಿ ಪ್ರಾಕಾರದಲ್ಲಿ ಅವ್ರಿಗೊಂದು ರೂಮ್ ಕೊಟ್ಟಿದ್ರು. ಅವರು ಮಲ್ಕೊಂಡಾಗ ರಾತ್ರಿ ಏನಂದರೆ ಅವ್ರಿಗೆ ಪರ್ರ 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 ಸೌಂಡ್ ಬಂತಂತಲ್ಲಿ. ಪರ್ರ 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 ಶಬ್ದ ಬಂದಾಗ ಅವ್ರು ನಿದ್ದೆ ಬರಲಿಲ್ಲ. ಅವಾಗ ಅವ್ರು ಏನಂದ್ರೆ, ಏನದು ಶಬ್ದ ನೋಡ್ರಿ, ಅದನ್ನು ನಿಲ್ಲಿಸ್ಬಿಡ್ರಿ ಅಂದ್ರೆ. ಆ ಸಮಯದೊಳಗೆ ಏನಾಗಿತ್ತಂದ್ರೆ ಅಲ್ಲಿರುವಂಥ ಒಬ್ಬ ಆಯಾ ಅಂದರೆ ಒಂದು ಸೇವಕಿ. ಆಕೆ ಏನು ಮಾಡ್ತಾಯಿದ್ಲು ಅಂದ್ರೆ, ಆ ಮಂದಿರ ಪ್ರಾಂಗಣವನ್ನು ರಾತ್ರಿ ಎಲ್ಲರೂ ಹೋದ್ಮೇಲೆ ಆಕೆ ಗುಡಿಸ್ತಿದ್ಲು. ತೆಂಗಿನಕಾಯಿ ಗರಿ ಇರ್ತಾವೆ ನೋಡ್ರಿ, ಆ ಗರಿ ಕಸಬರಿಗೆಯಿಂದ ಆಕೆ ಏನು ಮಾಡ್ತಿದ್ಲು, ಪ್ರಾಕಾರ ಎಲ್ಲ ಗುಡಿಸ್ತಾಯಿದ್ಲು. ಆ ಗುಡಿಸುವಾಗ ಅದು ಶಬ್ದ ಸಹಜವಾಗಿ ಬರ್ತಿತ್ತು. ಇವರೇನೋ ದೊಡ್ಡ ಪಂಡಿತರಿದ್ದರು, ಪೂಜಾರಿಗಳಿದ್ದರು, ಇವರು ಪಾಪ ನಿದ್ದೆ ಬರಲಿಲ್ಲ. ಆದರೆ ಭಗವಂತನಿಗೆ ಅದು ಲಾಲಿ ಪಾಠ ಆಗಿತ್ತು, ಜೋಗುಳದ ಹಾಡಾಗಿತ್ತು. ಭಗವಂತನಿಗೆ ಪ್ರತಿ ದಿವಸ ಆ ಪರಪರ ಶಬ್ದದಿಂದನೇ ನಿದ್ರೆ ಹೋಗ್ತಿದ್ದ ದೇವರು. ಅವತ್ತು ಶಬ್ದ ನಿಂತುಬಿಡ್ತು. ಸ್ವಾಮಿಗೆ ನಿದ್ದೆನೇ ಇಲ್ಲ. ಮುಂಜಾನೆ ಆರ್ಡ್ರ್ ತಗೊಂಡು ನೋಡಿದ್ರೆ ಕಣ್ಣು ಕೆಂಪಗಾಗಿಬಿಟ್ಟಿದ್ದು ಅಂತ. ಮರುದಿವ್ಸ ಕನಸಿನಾಗ, ಪೂಜಾರಿ ಕನಸಿನಾಗ ಬಂದು, ಆ ಮುದುಕಿ ನನಗೆ ಸೇವೆ ಮಾಡಕತ್ತಿದ್ರೆ ನೀವು ಆ ಸೇವೆ ನಿಲ್ಲಿಸ್ತೀರ ನೀವು ಅಂಥೇಳಿ ಎದೆ ಮೇಲೆ ಕುಂತುಬಿಟ್ಟಿದ್ದಂತ. ಏನಂತೇಳಿ ಹೊರಗೆತ್ಕೊಂಡು ಸ್ವಾಮಿ ಏನು ಮಾಡಿದ್ದು, ಓಡಿ ಹೋಗಿ, ಯವ್ವ ಎಲ್ಲಿದ್ದೀವ ಯಮ್ಮ ಬಾ, ಎಲ್ಲಿದ್ದ ಫಸ್ಟ್ ಕಸ ಹೊಡಿ ನೀ ಮೊದ್ಲು ಅಂತ. ತಪ್ಪಾತ್ ನಂದಂದ್ರೆ. ಹಂಗೆ ನೀವು ಯಾವ ಸೇವೆನ ಮಾಡಿರಿ, ಅದು ಕಡಿಮೆ ಅನ್ಕೊಳಂಗಿಲ್ಲ. ಈಗ ನಾವೇನೋ ಇಲ್ಲಿ ಕುಂತೀವಿ ಅಂದರೆ ಏನು ದೊಡ್ಡದಲ್ಲ, ನಿಮ್ಗೆ ಆರ್ಡ್ರ್ ಮಾಡ್ತಿರ್ತೀವಿ ಅಷ್ಟೇ ಹೊರತು. ಆದರೆ ಪ್ರತಿಯೊಬ್ಬರು ನೀವೇನು ಸೇವೆ ಮಾಡ್ತಿರಲ್ಲ ಅದು ತುಂಬ ಮುಖ್ಯವಾದದ್ದು. ಭಗವಂತ ಭಾವಗ್ರಹಿ ಜನಾರ್ದನ. ಅವ ಪ್ರತಿಯೊಬ್ಬರ ಹೃದಯದಲ್ಲಿ ಯಾವ ಭಾವನೆಯಿಂದ ಇವರು ಸೇವೆ ಮಾಡ್ತಾಯಿದ್ದಾರೆ ಅಂತ ನೋಡ್ತಾನೆ. ಅವನು ಸೇವೆ ಮಾಡಿ ಅವ್ರನ್ನ ಗುರುತಿಸಿ ಅವರಿಗೆ ಭಾಗ್ಯವನ್ನು ಕೊಡ್ತಾಯಿದ್ದಾನೆ. ಸೊ ಹಾಗಾಗಿ ಇದು ಮೇಲು ಕೀಳು ಉಚ್ಚ ನೀಚ ಅಂಥೇಳಿಲ್ಲ. ಅದಕ್ಕೆ ನಮ್ಮ ಕಡೆ ಎಲ್ಲ ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಹೌದಲ್ರಿ, ಕೇಳಿರಿ ನೀವು, ಕಾಯಕವೇ ಕೈಲಾಸ ಸಾಮಾನ್ಯವಾಗಿ ಕೇಳುವಂಥದ್ದು. ಸೊ ಕಾಯಕವೇ ಕೈಲಾಸ ಅಂದ್ರೇನು? ಸೊ ಆ ಕಾಯಕದಲ್ಲಿ ನಾವು ಆ ಭಗವಂತನನ್ನು ಕಾಣುವಂಥದ್ದು. ಸೊ ಆ ಭಗವಂತನನ್ನು ಕಾಣುವಂಥದ್ದು ನಾವು ಮಾಡುವಂಥ ಸೇವೆಯಲ್ಲಿ ಐತಿ. ಹಾಗಾಗಿ ಸೊ ನೀವೆಲ್ಲರಿಗೂ ಭಾಗ್ಯಶಾಲಿಗಳು ನೀವೆಲ್ಲರೂ. ಸೊ ನಿಮ್ಮನ್ನು ನಾನು ಮಧ್ಯಾಹ್ನ ಬಂದಾಗ ನೋಡೋದ್ಕೊಳ್ಳಿ ಮಾತಾಜಿಗಳಲ್ಲಿ ಹೂ ಕಟ್ತಾಯಿದ್ರು, ಮಾಲೆ ಕಟ್ತಾಯಿದ್ರು. ಅವ್ರು ನೋಡಿ ಇನ್ನೂ 2 ಸಣ್ಣ ಹುಡುಗರು ಬಂದರು. ಅವರು ಕುಂತು ಅವರು ಮಾಲೆ ಕಟ್ಟಿರ್ತಿದ್ರು. ನಮ್ಮ ಜೊತೆ ಬಂದಿರೋ ಒಬ್ಬರು ಪ್ರಭು ಬಂದಿದ್ರು, ಅವರು ಬಂದು ಕುಂತು ಮಾಲೆ ಮಾಡಕತ್ತಿದ್ರು. ಒಂದು 4 ಜನ ಮಾತಾಜಿಗಳು ಪ್ರಸಾದ ಸೇವೆ ಮಾಡ್ತಾಯಿದ್ರು. ಸೊ ಹಂಗೆ ಪ್ರತಿಯೊಬ್ಬರಿಗೆ ಏನಂದ್ರೆ ಭಗವಂತ ನಮಗೆ ಸೇವಾ ಭಾಗ್ಯವನ್ನು ಕೊಟ್ಟಿದ್ದಾನೆ. ಆದದ್ದೆಲ್ಲ ಒಳಿತೆ ಆಯಿತು, ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಅನ್ನುವಂಥದ್ದು.
ಜಯ ಶ್ರೀ ಶ್ರೀ ರಾಧಾ ಗಿರಿಧಾರ ಕಿ, ಶಿಲ ಪ್ರಭುಪಾದ ಕಿ. ಸೊ ಹಾಗಾಗಿ ನೀವೆಲ್ಲರೂ ಅದೃಷ್ಟವಂತರು.